ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಈ ಟೈಮಲ್ಲಿ ನಿಮ್ಗೆ ಬೇಕಾಗಿರೋದು ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಹಾಗಾಗಿ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಫಿಸಿಕ್ಸ್ ವಾಲಾ ಬೂಸ್ಟರ್ ಪ್ಯಾಕ್ ಸೀರೀಸ್ ಫಾರ್ ಸೆಕೆಂಡ್ PUC ಅನ್ನೋದನ್ನ ಶುರು ಮಾಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಸೀರೀಸಲ್ಲಿ ನಿಮಗೆ ಮಾಡೆಲ್ ಪೇಪರ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಈ ಮಾಡೆಲ್ ಪೇಪರ್ಸ್ನ ಯೂಸ್ ಮಾಡಿಕೊಂಡು ಪ್ರಿಪೇರ್ ಆದರೆ ಡೆಫಿನೆಟಾಗಿ ನೀವು 95+% ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ನೋಡಿ, ಈ ಪೇಪರ್ನ ಸಾಲ್ವ್ ಮಾಡೋಕ್ಕೂ ಮುಂಚೆ ಈ ಫಿಸಿಕ್ಸ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನ ಒಂದ್ಸರಿ ರಿವೈಸ್ ಮಾಡ್ಕೊಂಡ್ಬಿಡೋಣ. ಆಲ್ರೆಡಿ ನೀವೆಲ್ಲರಿಗೂ ಗೊತ್ತೇ ಇರುತ್ತೆ, ಆದರೂ ಸಹ ಇನ್ನೊಂದ್ಸರಿ ನಾವು ನೋಡೋಣ. ನೋಡಿ, ಇಲ್ಲಿ ಫಿಸಿಕ್ಸ್ ಪೇಪರ್ ಪ್ಯಾಟರ್ನ್ ಕನ್ಸಿಸ್ಟ್ ಆಫ್ 6 ಸೆಕ್ಷನ್ಸ್ ಇರುತ್ತೆ. ನಂಬರ್ ಆಫ್ ಸೆಕ್ಷನ್ಸ್ 6 ಇರುತ್ತೆ. ಫಸ್ಟ್ ಸೆಕ್ಷನಲ್ಲಿ ನಿಮಗೆ MCQs ಇರುತ್ತೆ. ಅದರಲ್ಲಿ 15 MCQs ಕೊಟ್ಟಿರ್ತಾರೆ. 15 ಬರೀಬೇಕಾಗಿರುತ್ತೆ. 15 × 1 15 ಮಾರ್ಕ್ ನಿಮಗೆ ಬರುತ್ತೆ. ನೋಡಿ, ಸೆಕೆಂಡ್ ಸೆಕ್ಷನ್ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇರುತ್ತೆ. ಅದರಲ್ಲಿ ನಿಮಗೆ 5 ಕ್ವಶನ್ಸ್ ಕೊಟ್ಬಿಟ್ಟು 5 ಬ್ಲ್ಯಾಂಕ್ಸ್ ಫಿಲ್ ಅಪ್ ಮಾಡಬೇಕು. ಹಾಗಾಗಿ 5 × 1 5 ಮಾರ್ಕ್ಸ್ ಇರುತ್ತೆ. ಅಷ್ಟೇ ಅಲ್ಲ, ನೋಡಿ, ಥರ್ಡ್ ಸೆಕ್ಷನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನು ನಿಮಗೆ ಕೊಟ್ಟಿರ್ತಾರೆ. ಇದರಲ್ಲಿ 9 ಕ್ವಶನ್ ಕೊಟ್ಬಿಟ್ಟು ನಿಮಗೆ ನೀವು ಬರಿಬೇಕಾಗಿರೋದು 5 ಕ್ವಶನ್ಸ್ ಬರಿಬೇಕು. 5 × 2 ನಿಮಗೆ 10 ಮಾರ್ಕ್ಸ್ ಅಂತ ನಿಮಗೆ ಬರುತ್ತೆ. ಫೋರ್ತ್ ಸೆಕ್ಷನಲ್ಲಿ 3 ಮಾರ್ಕ್ಸ್ ಸೆಕ್ಷನ್ ಅಂತ ಹೇಳ್ತೀವಿ ಇದನ್ನ. ಇದರಲ್ಲೂ ಅಷ್ಟೇ 9 ಪ್ರಾಬ್ಲಮ್ ಕೊಟ್ಬಿಟ್ಟು 5 ಬರಿಬೇಕು ಅಂತ ಮಾತ್ರ ಹೇಳ್ತಾರೆ. 5 × 3 ನಿಮಗೆ 15 ಮಾರ್ಕ್ ಇರುತ್ತೆ ನಿಮಗೆ. 5ನೇ ಸೆಕ್ಷನ್ನಲ್ಲಿ 5 ಮಾರ್ಕ್ಸ್ ಥಿಯರಿ ಅಂದರೆ ಡೆರಿವೇಷನ್ಸ್ ಇರುತ್ತೆ ನಿಮಗೆ. ಅಂದರೆ 6 ಕ್ವಶನ್ಸ್ ಕೊಟ್ಬಿಟ್ಟು ಅದರಲ್ಲಿ 3 ಮಾತ್ರ ಬರಿ ಅಂತ ಹೇಳಿದ್ದಾರೆ. ಹಾಗಾಗಿ 3 × 5 15 ಮಾರ್ಕ್ ಅದರಿಂದ ಬರುತ್ತೆ ನಿಮಗೆ. ಸೊ 6ನೇ ಸೆಕ್ಷನ್ನಲ್ಲಿ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೊಟ್ಬಿಟ್ಟು 2 ಮಾತ್ರ ಬರೀರಿ ಅಂತ ಹೇಳ್ತಾರೆ. 2 × 5 10 ಮಾರ್ಕ್ಸ್. ಸೊ ಓವರ್ ಆಲ್ ನಿಮಗೆ 70 ಮಾರ್ಕ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ನೀಟಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಒಂದ್ಸರಿ ಅಬ್ಸರ್ವ್ ಮಾಡಿದ್ದಾರಂತಾಗ ಚಾಯ್ಸ್ ಬೇಕಾದಷ್ಟಿರುತ್ತೆ. ಸೊ ಯು ಕ್ಯಾನ್ ಸ್ಕೋರ್ 95+ ಮಾರ್ಕ್ಸೇ ಅಂತಾನೆ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್. ಲೆಟ್ ಅಸ್ ಸಿ ದ ಮಾಡೆಲ್ ಪೇಪರ್. ಸೊ ಸೀದಾ ಪಾರ್ಟ್ ಎ ಅಂದರೆ ಸೆಕ್ಷನ್ 1 ನೋಡ್ತಾ ಇದ್ದೀವಿ ನಾವಿಲ್ಲಿ. ಪಿಕ್ ದ ಕರೆಕ್ಟ್ ಆಪ್ಷನ್ ಅಮಾಂಗ್ ದ 4 ಗಿವನ್ ಆಪ್ಷನ್ಸ್ ಫಾರ್ ಆಲ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀವಿ. 15 × 1 ಇಟ್ ಈಸ್ 15 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಸಿ ಹಿಯರ್ ಫಸ್ಟ್ ಕ್ವಶನ್ ನೋಡೋಣ. ಸ್ವಲ್ಪ ಸ್ಪೀಡಾಗೆ ರಿವೈಸ್ ಮಾಡ್ತೀವಿ. ಏನೇನು ಬೇಕೋ ಅದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀವಿ. ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನಲ್ಲಿ ನಿಮ್ಗೆ ಏನು ಪಾಯಿಂಟ್ಸ್ ಇದ್ರೆ ಏನು ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಬರುತ್ತೋ ಅದರ ಪ್ರಕಾರ ಎಷ್ಟು ಪಾಯಿಂಟ್ ಬರಿಬೇಕು ಅನ್ನೋದನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀಟಾಗಿ ಅಬ್ಸರ್ವ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ರಿವೈಸ್ ಮಾಡಿಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ನೋಡಿ, ಫಸ್ಟ್ ಕ್ವಶನ್ ನೋಡಿ, ದ ಟೋಟಲ್ ಚಾರ್ಜ್ ಆಫ್ ಎ ಡೈಪೋಲ್ ಅಂತ ಹೇಳ್ತಾರೆ. ಟೋಟಲ್ ಚಾರ್ಜ್ ಆಫ್ ಎ ಡೈಪೋಲ್. ಸಿ ಹಿಯರ್, ಡೈಪೋಲ್ ಅಂತಂದ್ರೆ so it is a system of 2 charges which are separated by finite distance ಅಂತ ಹೇಳ್ತಾರೆ ನೋಡಿ. ಸೊ -q ಇಂದ +q ಮಧ್ಯೆ ಡಿಸ್ಟೆನ್ಸ್ ಇರುತ್ತೆ ನಿಮಗೆ. ಸೊ ನೆಟ್ ಚಾರ್ಜ್ ಏನಾಗಿರುತ್ತೆ? ಸೊ ಅಕಾರ್ಡಿಂಗ್ ಟು ಅಡಿಟಿವಿಟಿ ಆಫ್ ಚಾರ್ಜಸ್ ನಾವು 2 ಚಾರ್ಜಸ್ನ ಆ್ಯಡ್ ಮಾಡಬೇಕು. ಸೊ ವಿಲ್ ಗೆಟ್ ದ ಆನ್ಸರ್ ಆಸ್ 0 ಅಂತ ಹೇಳ್ಬೋದು. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಗೊತ್ತಾಯ್ತಲ್ವಾ? ಸಿ ದ ಸೆಕೆಂಡ್ ಒನ್, ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಅಂದರೆ ಈ ಏರಿಯಾ ಆಫ್ ದ ಕೆಪಾಸಿಟರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಏರಿಯಾ ಹೇಗೆ ಡಿಪೆಂಡ್ ಆಗುತ್ತೆ ಅಂತಂದಾಗ ಕೆಪಾಸಿಟೆನ್ಸ್ ಫಾರ್ಮುಲಾ ನಮಗಿಲ್ಲಿ ε0 A/d. ಸೊ ಅಕಾರ್ಡಿಂಗ್ ಟು ದಿಸ್ ವಿ ಕ್ಯಾನ್ ಸೇ ದಟ್ capacitance is directly proportional to area of the each plate and capacitance is inversely proportional to the distance between the 2 plates anta heltare. Therefore we can say directly proportional to area. Option A. ನೋಡಿ, ಇಲ್ಲಿ ವಿಚ್ ಆರ್ ದ ಫಾಲೋಯಿಂಗ್ ಇನ್ ಎಕ್ಸಾಂಪಲ್ ಫಾರ್ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳ್ತಾ ಇದ್ದಾರೆ. ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ನೆಟ್ ಡೈಪೋಲ್ ಮೊಮೆಂಟ್ ಅನ್ನೋದು ನಿಮಗೆ ಆಲ್ವೇಸ್ ಬಿ ಈಕ್ವಲ್ ಟು 0. ಇದು ಯಾವ ಮಾಲಿಕ್ಯೂಲ್ ನಿಮಗೆ ನೆಟ್ ಡೈಪೋಲ್ ಮೊಮೆಂಟ್ 0 ಇರುತ್ತೆ ಅಂತಂದಾಗ ಅಮಾಂಗ್ ದ ಗಿವೆನ್ ಆಪ್ಷನ್ಸ್ ನೋಡಿ, ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, N2 ಆಗಿರ್ಬೋದು, ಎಲ್ಲದು ಕಂಪೇರ್ ಮಾಡಿದಾಗ ನಮಗೆ H2 ಮಾಲಿಕ್ಯೂಲಲ್ಲಿ ನಿಮಗೆ ನೆಟ್ ಡೈಪೋಲ್ ಮೊಮೆಂಟ್ ಅನ್ನೋದು 0 ಆಗಿರುತ್ತೆ. ಹೈಡ್ರೋಜನ್ ಅಷ್ಟೇ ಅಲ್ಲ, ನೈಟ್ರೋಜನ್ನಲ್ಲಿ ಸಹ ನಿಮಗೆ ನೆಟ್ ಡೈಪೋಲ್ ಮೊಮೆಂಟ್ 0 ಆಗಿರುತ್ತೆ. ಹಾಗಾಗಿ ಇದನ್ನು ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಬಹುದು. ಇಲ್ಲಿ ನೋಡಿ, ರೆಸಿಸ್ಟರ್ ಹ್ಯಾಸ್ ಕಲರ್ ಬ್ಯಾಂಡ್ಸ್ ಇನ್ ದ ಸೀಕ್ವೆನ್ಸ್ ರೆಡ್, ವೈಲೆಟ್ ಆ್ಯಂಡ್ ಬ್ರೌನ್ ಅಂತ ಹೇಳ್ತಾರೆ. ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. BB ರಾಯ್ ಮೆಮೊರಿ ಟಿಪ್ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. BB ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಸ್ ವೆರಿ ಗುಡ್ ವೈಫ್ ಅಂತ ಅಂದ್ಬಿಟ್ಟು ನಿಮಗೆ. ಸೊ ಸಿ ಹಿಯರ್, ಇದನ್ನ ಬೇಸ್ ಮಾಡಿಕೊಂಡು ಸೊ ಅವ್ರೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ರೆಡ್ ಕೊಟ್ಟಿದ್ದಾರೆ, ವಾಯ್ಲೆಟ್ ಕೊಟ್ಟಿದ್ದಾರೆ, ನಿಮಗೆ ಬ್ರೌನ್ ಅಂತಲೂ ಕೊಟ್ಟಿದ್ದಾರೆ. ಸೊ ಇದನ್ನು ಜಾಸ್ತಿ ತಲೆಗೆಡ್ಸ್ಕೋಬೇಕಾಗಿಲ್ಲ. ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿ,
ಫಸ್ಟ್ ನಂಬರ್ ರೆಡ್ ಅಂತಂದರೆ ನಿಮಗೆ ಎಲ್ಲ ಆಪ್ಷನ್ಸ್ ಅಬ್ಸರ್ವ್ ಮಾಡಿ 2 ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೆಕೆಂಡ್ ನಂಬರ್ ನಿಮಗೆ ವಾಯ್ಲೆಟ್ ಅಂದರೆ 7 ಬರಲೇಬೇಕು. ಬ್ರೌನ್ ಬಿ ಬ್ಲ್ಯಾಕ್ ಬ್ರೌನ್ ಅಲ್ವಾ ಇಲ್ಲಿ, ಅಂದರೆ ಥರ್ಡ್ ಬ್ಯಾಂಡಲ್ಲಿದ್ದರೆ ಮಲ್ಟಿಪ್ಲೈಯರ್ನ ಇಂಡಿಕೇಟ್ ಮಾಡುತ್ತೆ. ದೇರ್ ಫೋರ್ 10 to the power 1 ಅಂತ ಬರಿಬಹುದು. ಸರ್ ಫಾರ್ ರೆಸಿಸ್ಟೆನ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 27 ಇಂಟು 10 to the power of 1 ಓಮ್ ಅಂತ ಬರುತ್ತೆ. ದೇರ್ ಫೋರ್ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ನೋಡಿ ಇಲ್ಲಿ, ಟು ಕನ್ವರ್ಟ್ ಗ್ಯಾಲ್ವನೋಮೀಟರ್ ಇಂಟು ಅಮ್ಮೀಟರ್, ಒನ್ ಆಫ್ ದ ಫೆಮಿಲಿಯರ್ ಅಂಡ್ ಫೇಮಸ್ ಕ್ವಶನ್ಸ್ ಅಂತಲೂ ಹೇಳ್ಬೋದು ನಾವಿಲ್ಲಿ. ಸೊ ಅಮ್ಮೀಟರ್ ಕನ್ವರ್ಟ್ ಮಾಡಬೇಕು ಅಂತಂದಾಗ ನಾವು ಯಾವತ್ತೇ ಆಗಲಿ ಸ್ಮಾಲ್ ರೆಸಿಸ್ಟೆನ್ಸ್ ಶಂಟ್ ಅಂತ ಹೇಳ್ತೀವಿ. ಆ ಸಣ್ಣ ಗ್ಯಾಲ್ವನೋಮೀಟರ್ ಜೊತೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಅದು ಅಮ್ಮೀಟರ್ ಕನ್ವರ್ಟ್ ಆಗುತ್ತೆ. ದೇರ್ ಫೋರ್ ಒಂದ್ಸರಿ ಆಪ್ಷನ್ಸ್ ನಾವು ಓದಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಎ ಲೋ ರೆಸಿಸ್ಟೆನ್ಸ್ ದಟ್ ಈಸ್ ಕಾಲ್ಡ್ ಶಂಟ್ ಅಂತ ಹೇಳ್ತೀವಿ. should be connected in parallel. Therefore we can go with option D. Let us see the next one. Identify the property exhibited by diamagnetic substances. In diamagnetic substance ಅಂದ್ರೆ ಮೀನಿಂಗ್ ಏನು? The materials or the substances which are repelled by the magnets ಅಂತ ಹೇಳ್ತಾರೆ. ಸೊ ಅದನ್ನು ಬೇಸ್ ಮಾಡಿಕೊಂಡು ನಾವು ಬರೀಬಹುದು. ಒಂದ್ಸರಿ ಎಲ್ಲ ಅಬ್ಸರ್ವ್ ಮಾಡಿ, ದೇ ಆರ್ repelled by a bar magnet. ಎಸ್, ಇದು ಕರೆಕ್ಟ್ ಅಂತ ಹೇಳ್ಬೋದು. ಸೊ ದೇ ಸಸೆಪ್ಟಿಬಿಲಿಟಿ ವ್ಯಾಲ್ಯೂ ಇಸ್ ಪಾಸಿಟಿವ್ ಅಂತ ಹೇಳ್ತಾ ಇದ್ರೆ ಇದು ರಾಂಗ್, ಆಕ್ಚುಲಿ ನೆಗೆಟಿವ್ ಅಂತ ಬರೀಬಹುದು. ದೇ ಸಸೆಪ್ಟಿಬಿಲಿಟಿ ವೇರೀಸ್ ಇನ್ವರ್ಸ್ಲಿ ಆಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಯಾವುದಕ್ಕೆ? ಓನ್ಲಿ ಫಾರ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ನಾಟ್ ಫಾರ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಅಷ್ಟೇ ಅಲ್ಲ, ದೇ ಹ್ಯಾವ್ ವೆರಿ ಹೈ ವ್ಯಾಲ್ಯೂ ಆಫ್ ಸಸೆಪ್ಟಿಬಿಲಿಟಿ. ನೋಡಿ, ಈ ಎಲ್ಲ 3 ಆಪ್ಷನ್ಸ್ ನಿಮಗೆ ರಾಂಗ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ನಾಟ್ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ನೋಡಿ ಇಲ್ಲಿ, SI ಯೂನಿಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಅಂದರೆ ಎಲ್ ಅಲ್ವಾ. ಸೊ ನಾವೆಲ್ಲ ಓದೇ ಇರ್ತೀರಾ, ಇದು ಏನು ನಾವು ಡೈರೆಕ್ಟ್ ಕ್ವಶನ್ಸ್ ಕೇಳಬೇಕು ಅಂತ ರೂಲ್ ಇದೆ ನಿಮಗೆ MCQs ಅಲ್ಲಿ. ಹಾಗಾಗಿ ಮಾಡೆಲ್ ಪೇಪರ್ಸ್ ಅಲ್ಲಿ ಅದೇ ರೀತಿ ನಾವು ರೆಡಿ ಮಾಡಿದ್ದೀವಿ. ಇದು ಹೆನ್ರಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಒನ್ ನೋಡಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಡಸ್ ನಾಟ್ ಅಫೆಕ್ಟ್ ದ ಮ್ಯಾಗ್ನಿಟ್ಯೂಡ್ ಆಫ್ EMF ಇಂಡ್ಯೂಸ್ಡ್ ಇನ್ ಮೆಟಾಲಿಕ್ ರಾಡ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಮೆಟಾಲಿಕ್ ರಾಡ್ ಅಲ್ಲಿ ನಿಮಗೆ EMF ಇಂಡ್ಯೂಸ್ಡ್ ಫಾರ್ಮುಲಾ ಬಂದ್ಬಿಟ್ಟು ಏನು ನಿಮಗೆ BLV sin θ ಅಂತ ಬರೀಬಹುದು. Therefore ಇದನ್ನು ಅಬ್ಸರ್ವ್ ಮಾಡಿದಾಗ EMF ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ, ಲೆಂತ್ ಆಫ್ ದ ರಾಡ್ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಪೀಡ್ ಆಫ್ ದ ರಾಡ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ. Therefore we can say that, ಅಬ್ಸರ್ವ್ ಮಾಡಿ ಇಲ್ಲಿ ಡಸ್ ನಾಟ್ ಅಫೆಕ್ಟ್ ಅಂತ ಕೊಟ್ಟಿದ್ದಾರೆ, ಡಸ್ ನಾಟ್ ಅಫೆಕ್ಟ್. ಹಾಗಾಗಿ ವೆಲಾಸಿಟಿ, ಲೆಂತ್, ಸ್ಟ್ರೆಂತ್ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಆಫ್ ದ ಮೆಟಾಲಿಕ್ ರಾಡ್ ಮೇಲೆ ಡಿಪೆಂಡ್ ಆಗಲ್ಲ. Therefore you can go with option D. So let us see the next one. In this case of alternating voltage applied to a capacitor ನಾವು alternating voltage ಅಪ್ಲೈ ಮಾಡಿದ್ದಾಗ ಏನಾಗುತ್ತೆ ನೋಡಿ, AC ಸರ್ಕ್ಯೂಟ್ಸ್ ಅಲ್ಲಿ ನಾವು ಓದಿದ್ದೀವಿ. ದಿಸ್ ಈಸ್ ಅ ಕರೆಂಟ್ and let us say the voltage across the capacitor ಅನ್ನೋದು ನಿಮಗೆ ಆಲ್ವೇಸ್ ಲ್ಯಾಗಿಂಗ್ ಅಂತ ಹೇಳ್ತಾರೆ ಕಂಪೇರ್ಡ್ ಟು ಕರೆಂಟ್ by a phase difference is equals to pi/2 ಅಂತ ಹೇಳ್ಬೋದು. Therefore see here, ವೋಲ್ಟೇಜ್ ಲ್ಯಾಗ್ ಅಂತಂದ್ರೂ ಹೇಳ್ಬೋದು, ಇಲ್ಲ ಕರೆಂಟ್ ಲೀಡ್ ಅಂತನೂ ಹೇಳ್ಬೋದು. Therefore you can say that, read the options ಒಂದ್ಸರಿ ನೋಡಿ ಇಲ್ಲಿ. The current leads the voltage by a phase angle of pi/2. ಕರೆಂಟ್ ಲ್ಯಾಗ್ಸ್ ಅಂತ ಕೊಟ್ಟಿದ್ದಾರೆ, ಲ್ಯಾಗ್ಸ್ ಅಂದರೆ ಬರೋದಿಲ್ಲ, ಕರೆಂಟ್ ಇನ್ ಫೇಸು ಆಗಲ್ಲ. ಕರೆಂಟ್ ಲೀಡ್ಸ್ ವಿತ್ ವೋಲ್ಟೇಜ್ ಬೈ ಫೇಸ್ ಡಿಫರೆನ್ಸ್ pi/4 ಇದು ಆಗಲ್ಲ. Therefore you can go with option A ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಟೈಮ್ಲಿ ವೇರಿಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ಟೈಮ್ಲಿ ವೇರಿಯಿಂಗ್ ಅಂತಂದರೆ ಒಂದೇ ಒಂದು ಚಾಪ್ಟ್ರಲ್ಲಿ ಬರುತ್ತೆ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಟೈಮ್ಲಿ ವೇರಿಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ವೇಸ್ ಪ್ರೊಡ್ಯೂಸಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಹೇಳ್ತಾರೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಆಪ್ಷನ್ ಸಿ. ನೆಕ್ಸ್ಟ್ ಒನ್ ನೋಡಿ, ಆಪ್ಟಿಕ್ ಫೈಬರ್ಸ್ ಎಂಪ್ಲಾಯ್ ದ ಪ್ರಿನ್ಸಿಪಲ್ ಆಫ್ ಆಪ್ಟಿಕ್ ಫೈಬರ್ ಅಂತಂದರೆ ಇಟ್ ಈಸ್ ದ ಕಮ್ಯುನಿಕೇಷನ್ಗೆ ಯೂಸ್ ಮಾಡೋದಕ್ಕಂಥ ಡಿವೈಸ್ ಅಂತ ಹೇಳ್ಬೋದು ನಾವು. ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತಂದರೆ, ಸಿ ಹಿಯರ್, ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತಾರೆ. ದಿಸ್ ಒನ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. Therefore we can go with option D. ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ಬ್ರೂಸ್ಟರ್ಸ್ ಲಾ, when an unpolarized light is incident through air on a refracting medium tangent of polarizing angle,
ಈಸ್ ಈಕ್ವಲ್ ಟು ಏನು ಬರುತ್ತೆ ನಿಮ್ಗೆ ಹೇಳಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಮೀಡಿಯಂ. ದೇರ್ಫೋರ್ ಇಸ್ ಕಾಲ್ಡ್ ಬ್ರೂಸ್ಟರ್ಸ್ ಲಾ. ನೀವೆಲ್ಲರೂ ಫೆಮಿಲಿಯರ್, ನಾನು ನಿಮಗೆ PYQ ಸೀರೀಸಲ್ಲೂ ಸಹ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಿರೈವ್ ಮಾಡಿದ್ದೀವಿ. ಸೊ ಡೋಂಟ್ ನೆಗ್ಲೆಕ್ಟ್ ದಟ್. ಆಪ್ಷನ್ ಎ. Now let us see here, minimum energy required to remove a free electron out of the surface of a metal is called ಅಂತ ಹೇಳ್ತಾರೆ, is called. ನಾವು ನೋಡಿ ಮೆಟಲ್ ಸರ್ಫೇಸ್ ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂತಂದ್ರೆ ನಾವು ಏನು ಎನರ್ಜಿನ ಸಪ್ಲೈ ಮಾಡ್ತೀವೋ ಅದನ್ನ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ದಟ್ ಈಸ್ ದ ಡೆಫಿನೇಷನ್ ಆಫ್ ದ ವರ್ಕ್ ಫಂಕ್ಷನ್. therefore we can go with option C. See here, the process in which a heavy nucleus breaks into two nearly equal fragments releasing great amount of energy is called ಅಂತ ಹೇಳ್ತಾರೆ. ರಿಲೀಸಿಂಗ್ ನೋಡಿ, ಸ್ಪ್ಲಿಟ್ಟಿಂಗ್ ಅ ಹೆವಿ ನ್ಯೂಕ್ಲಿಯಸ್ ಇಂಟು ಲೈಟರ್ ನ್ಯೂಕ್ಲಿಯೈ ಆರ್ ಸ್ಮಾಲರ್ ನ್ಯೂಕ್ಲಿಯೈ, ಅದನ್ನ ಏನಂತ ಕರೆದಿದ್ದೀವಿ, ನ್ಯೂಕ್ಲಿಯರ್ ಫಿಷನ್ ಅಂತ ಕರೆದಿದ್ದೀವಿ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಫಾರ್ ಎ ಸಿಂಗಲ್ ಇನ್ಪುಟ್ ಲಾಜಿಕ್ ಗೇಟ್, ಫಾರ್ ಎ ಸಿಂಗಲ್ ಇನ್ಪುಟ್ ಲಾಜಿಕ್ ಗೇಟ್ ವೆನ್ ಇನ್ಪುಟ್ ಈಸ್ 1 output is 0. See here, single input ಅಂತಂದ್ರೆ ನಮ್ಗಿರೋದು ಒಂದೇ ಒಂದು ಆಪ್ಷನ್, ಅದು ಏನಪ್ಪ ಅಂತಂದಾಗ ನಾಟ್ ಗೇಟ್ ಅಂತ ಬರುತ್ತೆ. ನಾಟ್ ಗೇಟಲ್ಲಿ ನಿಮಗೆ ಇನ್ಪುಟ್ 1 ಕೊಟ್ಟರೆ ನಿಮಗೆ ಔಟ್ಪುಟ್ 0 ಬರುತ್ತೆ, ಇನ್ಪುಟ್ 0 ಕೊಟ್ಟರೆ ಔಟ್ಪುಟ್ 1 ಬರುತ್ತೆ. ದಟ್ ಈಸ್ ಸಿಂಗಲ್ ಇನ್ಪುಟ್ ಅಂತಂದರೆ ವಿ ಕ್ಯಾನ್ ಗೋ ವಿತ್ ನಾಟ್ ಗೇಟ್. ದಟ್ ಈಸ್ ದ ನಾಟ್ ಗೇಟ್ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಗಿರುತ್ತೆ ಅಂದರೆ ಆನ್ಸರ್ಸು ಸಹ ನಿಮಗೆ ಅವರೇ ಕೊಟ್ಬಿಟ್ಟಿರ್ತಾರೆ, ಜಸ್ಟ್ ನಾವು ಮ್ಯಾಚ್ ಮಾಡಬೇಕಷ್ಟೇ ಯಾವ ಬ್ಲ್ಯಾಂಕಲ್ಲಿ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು. ಇದರಲ್ಲಿ ನಿಮ್ಗೆ ಲೋಯರ್ ಸೆಕ್ಷನ್ಸಲ್ಲೇ ಬಂದುಬಿಟ್ಟಿರುತ್ತೆ. ಯಾಕೆ ಮಾಡಿದ್ದಾರೆ ಅಂತಂದರೆ ಎಲ್ಲರೂ ಪಾಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ PUC ಬೋರ್ಡ್ನವರು ಈ MCQs ಅಷ್ಟೇ ಅಲ್ಲ, ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಾನ್ಸೆಪ್ಟ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ 95+ ಇಲ್ಲ 100 ಔಟ್ ಆಫ್ 100 ಬರೋ ಚಾನ್ಸಸ್ ಇರುತ್ತೆ. 70 ಅಲ್ಲೋ ಸರ್ ಅಂತ ಹೇಳ್ಬೋದು, ಆದರೂ ಸಹ ನಿಮಗೆ 30 ಔಟ್ ಆಫ್ 30 ಕೊಟ್ಟೇ ಕೊಡ್ತಾರೆ. ಸೊ ಲೆಟ್ ಇಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಏನೇನು ವರ್ಡ್ಸ್ ಕೊಟ್ಟಿದ್ದಾರೆ ಅನ್ಸರ್ ಅಬ್ಸರ್ವ್ ಮಾಡಿ. ಡಯಾಮೀಟರ್, ಗಾಮಾ ರೇ, ಎಲೆಕ್ಟ್ರಾನ್, ಹೋಲ್ಸ್ ಆ್ಯಂಡ್ ಡಿಕ್ಲಿನೇಷನ್ ಅಂತ ಕೊಟ್ಟಿದ್ದಾರೆ. 5 ವರ್ಡ್ಸ್ ನಿಮಗೆ ಕೊಟ್ಟಿದ್ದಾರೆ. ಈ 5 ವರ್ಡ್ಸ್ನ ನಾವು ಕರೆಕ್ಟ್ ಬ್ಲ್ಯಾಂಕ್ಸಲ್ಲಿ ಫಿಲ್ಅಪ್ ಮಾಡಬೇಕು. ಸೊ ನೋಡಿ ಇಲ್ಲಿ ಫಸ್ಟ್ ಒನ್ ನೋಡಿ ಇಲ್ಲಿ, ಚಾರ್ಜ್ ಆನ್ ಎ ಬಾಡಿ ಈಸ್ ಅನ್ ಇಂಟಗ್ರಲ್ ಮಲ್ಟಿಪಲ್ ಆಫ್ ಚಾರ್ಜ್ ಆಫ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ಆಫ್ ಚಾರ್ಜ್, ಓಕೆ, Q ಈಸ್ ಆಲ್ವೇಸ್ ಈಕ್ವಲ್ಸ್ ಟು N ಇಂಟು E ಅಂತ ಬರುತ್ತೆ, ಪ್ಲಸ್ ಆರ್ ಮೈನಸ್ N ಇಂಟು E. ಸೊ ವೇರ್ E ಈಸ್ ದ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಹೇಳ್ತಾರೆ, ಎಲೆಕ್ಟ್ರಾನಿಕ್ ಚಾರ್ಜ್. therefore we can say that ಏನು ಆಪ್ಷನ್ ಏನು ಬರುತ್ತೆ ನೋಡಿ ಇಲ್ಲಿ, ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಹೇಳ್ಬೋದಾ. therefore we can say it is ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಇಲ್ಲಿ, angle between geographic meridian and magnetic meridian is called, let us say ಇದು ನಿಮಗೆ ಅರ್ತ್ ಅಂತ ತಗೊಂಡಿದ್ದಾಗ ಇದು ನಿಮಗೆ ನಾರ್ತ್ ಪೋಲ್ and this is the south pole ಅಂತ ಹೇಳ್ಬೋದು. now let us see here, geometric north ಅನ್ನೋದು ನಿಮಗೆ ಸ್ವಲ್ಪ ಇಲ್ಲಿರುತ್ತೆ, magnetic north, magnetic south ಹೀಗಿದ್ದಾಗ ನಿಮಗೆ the plane which contains magnetic south and magnetic north is called as magnetic meridian. The plane which contains geometric north and geometric south is called as geometric meridian ಅಂತ ಹೇಳ್ತಾರೆ. ಇವೆರಡರ ಮಧ್ಯದಲ್ಲಿರ್ತಕ್ಕಂಥ ಆ್ಯಂಗಲ್ನ ನಾವು ಎಂತ ಕರಿತೀವಿ, ಡಿಕ್ಲಿನೇಷನ್ ಅಂತ ಕರಿತೀವಿ, ಡಿಕ್ಲಿನೇಷನ್. therefore we can use this last word, that is declination ಅಂತ ಹೇಳ್ಬೋದು. ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ನಿಮ್ಗೆ ಯಾವತ್ತೇ ಆಗಲಿ, ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಸಿ ದ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ರಿಸಾಲ್ವಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ ಡಿಪೆಂಡ್ಸ್ ಆನ್ ಡ್ಯಾಶ್ ಆಫ್ ದ ಆಬ್ಜೆಕ್ಟಿವ್ ಅಂತ ಹೇಳ್ತಾರೆ. ಸೊ ಯಾವತ್ತೇ ಆಗಲಿ ನಿಮಗೆ ರಿಸಾಲ್ವಿಂಗ್ ಪವರ್ ಅನ್ನೋದು ನಿಮಗೆ 1.22 ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಲ್ಯಾಂಬ್ಡಾ ಅಂತ ಬರುತ್ತೆ. therefore ರಿಸಾಲ್ವಿಂಗ್ ಪವರ್ ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಅಂದರೆ ಡಯಾಮೀಟರ್ ಆಫ್ ದ ಆಬ್ಜೆಕ್ಟಿವ್ ಆಫ್ ದ ಟೆಲಿಸ್ಕೋಪ್ ಅಂತ ಹೇಳ್ತಾರೆ. ರಿಸಾಲ್ವಿಂಗ್ ಪವರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಫ್ ದ ಲೈಟ್ ಅಂತ ಹೇಳ್ತಾರೆ. therefore we can write the answer as diameter. you can write the answer as a diameter. ನೋಡಿ, electromagnetic radiation emitted during radio activity
ರೇಡಿಯೋ ಆಕ್ಟಿವಿಟಿ ನಡಿಬೇಕಾದ್ರೆ ನಿಮಗೆ ಆಲ್ಫಾ ಪಾರ್ಟಿಕಲ್ಸ್ ಎಮಿಟ್ ಆಗುತ್ತೆ, ಬೀಟಾ ಪಾರ್ಟಿಕಲ್ಸ್ ಎಮಿಟ್ ಆಗುತ್ತೆ, ಅಷ್ಟೇ ಅಲ್ಲ ಗಾಮಾ ರೇಸ್ ಸಹ ಎಮಿಟ್ ಆಗತ್ತೆ. ಆದರೆ ಕೊಟ್ಟಿರತಕ್ಕಂಥ ವರ್ಡ್ಸಲ್ಲಿ ಗಾಮಾ ಅನ್ನೋದು ನಿಮಗೆ ಮೆನ್ಷನ್ ಮಾಡಿದ್ದಾರೆ, ಸೊ ವಿ ಕ್ಯಾನ್ ರೈಟ್ ಗಾಮಾ ಅಂತ ಹೇಳ್ಬೋದು. ಇನ್ ಎ ಪಿ ಟೈಪ್ ಸೆಮಿಕಂಡಕ್ಟರ್ ಡ್ಯಾಶ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ದರ್ ಆರ್ ಡೈರೆಕ್ಟ್ ಕ್ವಶನ್ಸ್. ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳ್ಬೋದು. ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಗೊತ್ತಾಗ್ತದೆ ಅಲ್ವಾ? ಲೈಕ್ ದಟ್ ವಿ ಕ್ಯಾನ್ ಆನ್ಸರ್ ದ ಕ್ವಶನ್ಸ್. ನೌ ಲೆಟ್ ಅಸ್ ಸಿ ದ ಥರ್ಡ್ ಸೆಕ್ಷನ್, ಅಂದರೆ 2 ಮಾರ್ಕ್ಸ್ ಸೆಕ್ಷನ್ಸ್ ನೋಡೋಣ. ಸಿ ಹಿಯರ್, ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅದರ ಡೆಫಿನೇಷನ್ ಬರೆದ್ಬಿಡೋಣ. ಏನು ಅಂತಂದಾಗ ದ ಸರ್ಫೇಸ್ ಆನ್ ವಿಚ್ potential at every point remains constant ಅಂತ ಹೇಳ್ತಾರೆ. Potential at every point remains constant is called equipotential surface ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, these surfaces are always perpendicular to electric field lines ಅಂತ ಕರಿತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೆಕ್ಸ್ಟ್ ಒನ್ ಏನು ಅಂತಂದಿದ್ದಾಗ, ಸಿ ಹಿಯರ್ ಒನ್ ಮೋರ್ ಥಿಂಗ್, ವಿ ಕ್ಯಾನ್ ರೈಟ್ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ one point to another point on the equipotential surface is always equal to zero ಅಂತ ಹೇಳ್ತದೆ. ಸೊ ಲೈಕ್ ದಟ್ ವಿ ಕ್ಯಾನ್ ಸೇ ದ ಪ್ರಾಪರ್ಟೀಸ್. ನೀವು ಅಟ್ಲೀಸ್ಟ್ ಒಂದು 5 ಪ್ರಾಪರ್ಟೀಸ್ ಕಲ್ತ್ಕೊಂಡಿದ್ರೆ ಅದು ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅದರ ಡಿಪೆಂಡ್ ಮಾಡಿಕೊಂಡು ನೀವು ಅಷ್ಟು ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಪಾತ್ ಫಾಲೋಡ್ ಬೈ ಎ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ತಾ ಇದ್ದಾರೆ. ವೆನ್ ಇಟ್ ಮೂವ್ಸ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ನೆಕ್ಸ್ಟ್ ಒನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ವಾಟ್ ಈಸ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು. ಏನು ಅಂತಂದಿದ್ದಾಗ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್ ಈಸ್ ಗಿವೆನ್ ಬೈ QVB sin ಥೀಟಾ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಕೇಸ್ 1 ಅಬ್ಸರ್ವ್ ಮಾಡೋಣ. ಪ್ಯಾರಲಲ್ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ ಟು 0, ಸೊ F ಇಸ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಂತ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್ ಅಂತ ಹೇಳ್ಬೋದು. ದಟ್ ಮೀನ್ಸ್ ದ ಪಾರ್ಟಿಕಲ್ ವಿಲ್ ಬಿ ಅಟ್ ರೆಸ್ಟ್ ಅಂತಾನೆ ಹೇಳ್ಬೋದು. ಕೇಸ್ 2 ನೋಡೋಣ. ಇಲ್ಲಿ ಕೇಸ್ 2 when it enters perpendicularly ಅಂತ ಹೇಳ್ತಾರೆ. ಥೀಟಾ is equal to 90 degree. Therefore it experience maximum force QVB ಅಂತ ಹೇಳ್ತಾರೆ. So how it moves ಅಂತಂದಾಗ it always moves in a circular path ಅಂತ ಹೇಳ್ಬೋದು. circular path ಅಬ್ಸರ್ವ್ ಮಾಡಿ. it moves in circular path ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? therefore see here next question ನೋಡಿ. write the formula for period of oscillation of magnetic needle placed in magnetic field and explain the terms ಅಂತ ಹೇಳಿದ್ದಾರೆ. period of oscillation time period is equals to 2 pi into root of I divided by m into b ಅಂತ ಬರಿಬಹುದು. t ಅಂದ್ರೆ ಇಲ್ಲಿ ನಿಮಗೆ ಟೈಮ್ ಪೀರಿಯಡ್, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಹೇಳಿದಾರಲ್ವಾ. I is called as moment of inertia. moment of inertia ಅಂತ ಹೇಳ್ತಾರೆ. ಕ್ಯಾಪಿಟಲ್ M is nothing but magnetic moment. capital M is called as magnetic moment of the bar magnet ಇಲ್ಲ magnetic needle ಅಂತ ಹೇಳ್ಬೋದು. B is the external magnetic field ಅಂತ ಕರಿಬಹುದು. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಾಗ್ತಾ ಇದಲ್ವಾ? ಲೈಕ್ ದಟ್ ವಿ ಕ್ಯಾನ್ ರೈಟ್. ನೋಡಿ ಇಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಸ್ಟೇಟ್ಮೆಂಟ್? ನೋಡಿ ಇಲ್ಲಿ ಫಸ್ಟ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಾಗ ಅಬ್ಸರ್ವ್ ಮಾಡಿ. ವೆನ್ ಎವರ್
whenever there is a change, whenever there is a change in magnetic flux, whenever there is a change in a magnetic flux linked to a coil, changes. ಯಾವಾಗಾದರೆ ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೋ ದೆನ್ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್ ಅಂತ ಹೇಳ್ತಾರೆ. ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್ ಇನ್ ದಟ್ ಕಾಯಿಲ್, ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್ ಇನ್ ದಟ್ ಕಾಯಿಲ್ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಾಗ, ಸಿ ಹಿಯರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್, ದ magnitude of EMF induced, magnitude of EMF induced is equal to the rate of change of magnetic flux ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಷ್ಟು ಬರೆದ್ರೆ ನಿಮಗೆ ಸಾಕಾಗುತ್ತೆ. So EMF is equals to d phi by dt ಅಂತ ಬರೀಬಹುದು. These are the first law and second law, that is Faraday's law of electromagnetic induction. Now let us see here what is a transformer, on which principle does it work ಅಂತ ಹೇಳ್ತಿದ್ದಾರೆ. So transformer ಅಂದ್ರೆ ಏನು ಅಂತಂದಾಗ, see here, this is a device which converts the weak signal to strong signal, or strong signal to weak signal, or simply we can say that the device which converts or which alters the value of an AC ಅಂತ ಹೇಳ್ತಾರೆ. ವಿಚ್ ಕನ್ವರ್ಟ್ಸ್ ದ ವ್ಯಾಲ್ಯೂ ಆಫ್ ಎನ್ AC ಅಂತ ಹೇಳ್ತಾರೆ. ಅಂದರೆ ವೀಕ್ ಸಿಗ್ನಲ್ನ ಸ್ಟ್ರಾಂಗ್ ಸಿಗ್ನಲ್ ಕನ್ವರ್ಟ್ ಆಗುತ್ತೆ, ಇಲ್ಲ ಸ್ಟ್ರಾಂಗ್ ಸಿಗ್ನಲ್ನ ವೀಕ್ ಸಿಗ್ನಲ್ ಕನ್ವರ್ಟ್ ಮಾಡುತ್ತೆ. ದಟ್ ಈಸ್ ಅ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ. ಆನ್ ವಿಚ್ ಪ್ರಿನ್ಸಿಪಲ್ ಅಂತ ಹೇಳ್ತಿದ್ರೆ, ದಿಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುಯಲ್ ಇಂಡಕ್ಟನ್ಸ್ ಅಂತ ಹೇಳ್ತಾರೆ. ಮ್ಯೂಚುಯಲ್ ಇಂಡಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಸೆಲ್ಫ್ ಇಂಡಕ್ಷನ್ ಅಲ್ಲಿ ವರ್ಕ್ ಆಗೋದು ಚೋಕ್, ನೆನಪಿಟ್ಕೊಳ್ಳಿ. ಚೋಕ್ ಈಸ್ ಅ ಡಿವೈಸ್ ಯೂಸ್ ವಿಚ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ಇಂಡಕ್ಷನ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ರೈಟ್ ಎನಿ ಟೂ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನೋಡಿ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್ ಇನ್ ನೇಚರ್ ಅಂತ ಹೇಳ್ಬೋದು. ಟ್ರಾನ್ಸ್ವರ್ಸ್ ಇನ್ nature. Electromagnetic waves are transverse in nature. Okay, they do not require a material medium antano helbodu. They do not require a material medium for its propagation. Okay, next one, it travels with a speed c equal to 3 into 10 to the power of 8 meter per second anta helbodu. So like that we can write the properties of electromagnetic waves based on the marks allotted to the question ಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೋ ಅದನ್ನ ಬೇಸ್ ಮಾಡಿಕೊಂಡು ಪಾಯಿಂಟ್ಸ್ ನ ಬರೆದ್ರೆ ಸಾಕು. ಅದನ್ನು ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. So see here, write a neat diagram, show how plane wave front undergo refraction through a thin convex lens ಅಂತ ಹೇಳ್ತಾರೆ. ಥಿನ್ ಕಾನ್ವೆಕ್ಸ್ ಲೆನ್ಸ್ ಒಂದ್ಸರಿ ಅಬ್ಸರ್ವ್ ಮಾಡಿ ಏನಾಗಿದೆ ಅಂತ ಅಂದ್ಬಿಟ್ಟು. ಪ್ಲೇನ್ ವೇವ್ ನೀವು ಡಯಾಗ್ರಾಮ್ ಹಾಕಬೇಕು ನೀಟಾಗಿ. ಇಲ್ಲಿ ದಿರ್ ಇಸ್ ಎ ಥಿನ್ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತಾ ಇದೀವಿ. ಯಾವಾಗಾದ್ರೆ ನಿಮಗೆ ಪ್ಲೇನ್ ವೇವ್ ಫ್ರಂಟ್ ಅನ್ನೋದು ನಿಮಗೆ ಇದರ ಮೇಲೆ ಇನ್ಸಿಡೆಂಟ್ ಆಗುತ್ತೋ ಅವಾಗ ಒಂದ್ಸರಿ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಲೈಟ್ ಅನ್ನೋದು ಮಿಡಿಲ್ ಪಾರ್ಟಲ್ಲಿ ಯಾವ ಲೈಟ್ ಅನ್ನೋದು ಇನ್ಸಿಡೆಂಟ್ ಆಗುತ್ತೋ ಇಟ್ ಹ್ಯಾಸ್ ಟು ಟ್ರಾವೆಲ್ ಮೋರ್ ಡಿಸ್ಟೆನ್ಸ್ ಅಲ್ವಾ. ಅಂದರೆ ಆಚೆಗೆ ಬರೋದಕ್ಕೆ ಈ ಲೈಟ್ ಈ ರೇ ಅನ್ನೋದು ಜಾಸ್ತಿ ಟೈಮ್ ತಗೊಳುತ್ತೆ. ಹಾಗಾಗಿ ದಿಸ್ ವಿಲ್ ಕಮ್ ಆಸ್ ಎ
This will come as a spherical wavefront. This will come as a spherical wavefront, and that too it converges to a focus. It converges to a focus ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಅಬ್ಸರ್ವ್ ಮಾಡಿ ಹೌ ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್. ಇದೇ ರೀತಿ ನಿಮಗೆ ಪ್ಲೇನ್ ವೇವ್ ಫ್ರಂಟ್ ಅನ್ನೋದು ಮಿರರ್ ಮೇಲೆ ಇನ್ಸಿಡೆಂಟ್ ಆದಾಗ ಏನಾಗುತ್ತೆ, ಆಮೇಲೆ ಪ್ರಿಸಮ್ ಮೇಲೆ ಇನ್ಸಿಡೆಂಟ್ ಆದರೆ ಏನಾಗುತ್ತೆ ಅನ್ನೋದು ಸಹ ನೀವು ಕಲಿಬೇಕಾಗಿರುತ್ತೆ. ಸೊ ಸಿ ದ ನೆಕ್ಸ್ಟ್ ಒನ್, ಹೂ ಪ್ರಪೋಸ್ಡ್ ಪ್ಲಾನೆಟರಿ ಮಾಡೆಲ್ ಆಫ್ ಅನ್ ಆಟಮ್. ನೋಡಿ ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ. ಪ್ಲಾನೆಟರಿ ಮಾಡೆಲ್ ಆಫ್ ಅನ್ ಆಟಮ್. ಪ್ಲಾನೆಟರಿ ಮಾಡೆಲ್ ಅಂತಂದಿದ ತಕ್ಷಣವೇ ನಾನು ನೆನಪಿರಬೇಕಾಗಿರೋದು, ಸಿ ಹಿಯರ್, ನ್ಯೂಕ್ಲಿಯಸ್ ಅನ್ನೋದು ಸೆಂಟರಲ್ಲಿರುತ್ತೆ, ಎಲೆಕ್ಟ್ರಾನ್ಸ್ ಅನ್ನೋದು ನಿಮಗೆ ಸರ್ಕ್ಯುಲರ್ ಆರ್ಬಿಟ್ಸಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ಹೂ ಪ್ರಪೋಸ್ಡ್, ಈ ಮಾಡೆಲ್ನ ನಾವು ರೂಥರ್ಫರ್ಡ್ ಮಾಡೆಲ್ ಅಂತ ಹೇಳ್ತಾರೆ. ರೂಥರ್ಫರ್ಡ್ ಹ್ಯಾಸ್ ಪ್ರಪೋಸ್ಡ್ ದ ಪ್ಲಾನೆಟರಿ ಮಾಡೆಲ್ ಆಫ್ ಆನ್ ಆಟಮ್. ಮೆನ್ಷನ್ ಒನ್ ಲಿಮಿಟೇಷನ್ ಆಫ್ ದಿಸ್ ಮಾಡೆಲ್ ಅಂತ ಹೇಳ್ತಾರೆ. ಮೆನ್ಷನ್ ಒನ್ ಲಿಮಿಟೇಷನ್. ಲಿಮಿಟೇಷನ್ ಏನು ಹೇಳ್ಬೋದು ನಾವಿಲ್ಲಿ? ಲಿಮಿಟೇಷನ್, ಸಿ ಹಿಯರ್, it fails to explain. It fails to explain. Fails to explain the stability of the atom ಅಂತ ಹೇಳ್ತಾರೆ. It fails to explain the stability of an atom. Atom ಯಾಕೆ ಸ್ಟೇಬಲ್ ಆಗಿದೆ ಅಂತಂದಾಗ it fails ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, it fails to explain. It fails to explain the spectrum ಅಂತ ಹೇಳ್ತಾರೆ. It fails to explain the spectrum of a simple element like a hydrogen atom ಅಂತನೂ ಹೇಳ್ಬೋದು. Like that we can give the limitation of this Rutherford's atomic model. Next ನೋಡಿ ಇಲ್ಲಿ, what are isotopes? What are isotopes ಅಂತಂದಾಗ, see here, ನ್ಯೂಕ್ಲಿಯೈ, ಯಾವ ನ್ಯೂಕ್ಲಿಯೈಗೆ ಅಟಾಮಿಕ್ ನಂಬರ್ ಸೇಮ್ ಇರುತ್ತೋ, ಮಾಸ್ ನಂಬರ್ ಡಿಫರೆಂಟ್ ಆಗಿರುತ್ತೋ ಅಂಥದನ್ನ ಐಸೋಟೋಪ್ಸ್ ಅಂತ ಕರಿತೀವಿ. ದ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್, ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್ಸ್ ಅಂತ ಹೇಳ್ತಾರೆ. ಡಿಫರೆಂಟ್ ಮಾಸ್ ನಂಬರ್ಸ್. ಇದೇ ರೀತಿ ನಿಮಗೆ ಐಸೋಟೋನ್ಸ್ ಅಂದರೆ ಏನೋ, ಐಸೋಬಾರ್ಸ್ ಅಂದರೆ ಏನು ಸಹ ನೀವು ಓದಿರಬೇಕಾಗಿರುತ್ತೆ. ಡಿಫರೆಂಟ್ ಮಾಸ್ ನಂಬರ್ಸ್ ಆರ್ ಕಾಲ್ಡ್ ಐಸೋಟೋಪ್ಸ್. ಒಳ್ಳೆ ಎಕ್ಸಾಂಪಲ್ ಏನಪ್ಪ ಹೇಳ್ಬೋದು ನಾವು ಇಲ್ಲಿ ಅಂತಂದಾಗ, ಹೈಡ್ರೋಜನ್ಗೆ 3 ಐಸೋಟೋಪ್ಸ್ ಇರುತ್ತೆ. 1H1, 1H2, 1H3. ಅದೇ ರೀತಿ ನಿಮಗೆ ಕಾರ್ಬನ್ಗೂ ಸಹ 6C12, 6C13. These are all isotopes of carbon. Every element will have its own isotopes ಅಂತ ಹೇಳ್ತೀವಿ. Now let us see here 3 marks questions ನಾವು ಡಿಸ್ಕಸ್ ಮಾಡೋಣ. So very important. So observe ಮಾಡಿ. State and explain Coulomb's inverse square law. Based on the law, write expression for force between the 2 point charges at rest. First one ಅವರು ನಿಮಗೆ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ ನಿಮಗೆ. ವಾಟ್ ಇಸ್ ಅ ಸ್ಟೇಟ್ಮೆಂಟ್? ಏನು ಹೇಳುತ್ತೆ ನೋಡಿ ಇಲ್ಲಿ, ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಸಿಂಪಲ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತನೂ ಹೇಳ್ಬೋದು. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ನೋಡಿ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತಂದ ತಕ್ಷಣ ಇದು ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಇಲ್ಲ ಫೋರ್ಸ್ ಆಫ್ ರೆಪಲ್ಷನ್ ಆಗಿರ್ಬೋದು. ಬಿಟ್ವೀನ್ ಟು ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ magnitude of their charges and inversely proportional to the square of the distance ಅಂತ ಹೇಳ್ತಾರೆ. square of the distance between the two charges. Square of the distance between
ದ ಟೂ ಚಾರ್ಜಸ್. ಅರ್ಥ ಆಯ್ತಲ್ವಾ ಸ್ಟೇಟ್ಮೆಂಟ್ ಏನು ಅಂತ. ಇನ್ನು ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಹೇಗೆ ಬರಿತೀವಿ ಒಂದ್ಸರಿ ಅಬ್ಸರ್ವ್ ಮಾಡಿ. Q1 Q2 ಎರಡು ಚಾರ್ಜ್ ತಗೊಂಡಿದ್ದಾಗ ಅವೆರಡರ ಮಧ್ಯದಲ್ಲಿ R ಅನ್ನೋ ಡಿಸ್ಟೆನ್ಸ್ ಇದ್ದಾಗ F ಅನ್ನೋದು ಫೋರ್ಸ್ನ ರೆಪ್ರೆಸೆಂಟ್ ಮಾಡಿದ್ರೆ F ಪ್ರಪೋರ್ಷನಲ್ ಟು Q1 Q2 F ಪ್ರಪೋರ್ಷನಲ್ ಟು 1/r² ಅಂತ ಬರಿಬೋದು. ಸೊ ಇದನ್ನು ನೀವು ಕಂಬೈನ್ ಮಾಡಿದಾಗ K ಇಂಟು Q1 Q2 ಡಿವೈಡ್ ಬೈ r² ಅಂತ ಬರಿತೀವಿ. ದೇರ್ಫೋರ್ ವಿ ಕ್ಯಾನ್ ರೈಟ್ K ಅಂದರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ಅದರ ವ್ಯಾಲ್ಯೂ ನಿಮಗೆ 1/4πε0 ಇಂಟು Q1 Q2 ಬೈ r² ಅಂತ ಬರುತ್ತೆ. ಈಸ್ ದ ಮ್ಯಾಥಮೆಟಿಕಲ್ ಈಕ್ವೇಷನ್ ಫಾರ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ. Now let us see state and explain Ohm's law. Mention one limitation of Ohm's law ಅಂತ ಹೇಳ್ತಿದ್ದಾರೆ. ಸೊ ಥಿಂಕ್ ಮಾಡಿ ಇಲ್ಲಿ ಏನು ಹೇಳ್ಬೋದು ನಾವಿಲ್ಲಿ. ವಾಟ್ ಈಸ್ ದ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಏನು ಹೇಳ್ಬೋದು ನಾವಿಲ್ಲಿ ಅಬ್ಸರ್ವ್ ಮಾಡಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಬರೀ ನಿಮಗೆ 3 ಮಾರ್ಕ್ಸ್ ಮಾತ್ರ ಹೇಳಿದ್ದಾರೆ. ಸೊ ಸಿ ಹಿಯರ್ ಸ್ಟೇಟ್ಮೆಂಟ್ನ ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್, ನೋಡಿ ಇಲ್ಲಿ, the current flowing through the conductor, the current flowing through the conductor, current flowing through the conductor is directly proportional to the potential difference, to the potential difference applied across the ends of the conductor ಅಂತ ಹೇಳ್ತಾರೆ. across its ends under constant temperature and other physical conditions. ಅರ್ಥ ಆಗ್ತಾ ಇಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಹೌ ಕ್ಯಾನ್ ವಿ ಎಕ್ಸ್ಪ್ಲೈನ್ ದಿಸ್ ಅಂತಂದಿದ್ದಾಗ ನೋಡಿ ಇಲ್ಲಿ, ವಿ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ವಿ ಅನ್ನೋದು ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನಾವು ತಗೊಂಡಿದ್ದಾಗ ಐ ಈಸ್ ದ ಕರೆಂಟ್ ಥ್ರೂ ದ ಕಂಡಕ್ಟರ್. ದೆನ್ ಏನು ಬರಿಬೋದು ನೋಡಿ ಇಲ್ಲಿ, ಸಿ ಹಿಯರ್ ವಿ ಪ್ರಪೋರ್ಷನಲ್ ಟು ಐ ಅಂತ ಬರಿಬಹುದು, ವಿಚ್ implies ವಿ ಈಸ್ ಈಕ್ವಲ್ ಟು, ರಿಮೂವಿಂಗ್ ದ ಪ್ರಪೋರ್ಷನಾಲಿಟಿ ವಿ ಕ್ಯಾನ್ ರೈಟ್ ಈಕ್ವಾಲಿಟಿ ವಿತ್ ಸಮ್ ಕಾನ್ಸ್ಟೆಂಟ್ ಆರ್ ಅಂತ ಬರಿತೀವಿ. ವಾಟ್ ಈಸ್ ದಿಸ್ ಆರ್ ಕಾಲ್ಡ್ ಹಿಯರ್? ಆರ್ ಈಸ್ ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅರ್ಥ ಆಗ್ತದಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಸೊ ವಾಟ್ ಈಸ್ ದ ಲಿಮಿಟೇಷನ್? ಮೆನ್ಷನ್ ಒನ್ ಲಿಮಿಟೇಷನ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಓಮ್ಸ್ ಲಾ cannot be applied okay when temperature changes ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, it cannot be applied for non-ohmic devices ಅಂತ ಹೇಳ್ಬೋದು. non-ohmic devices ಅಂತಂದರೆ ಡಯೋಡ್ಸ್ ಆಗಿರ್ಬೋದು, ರೆಸಿಸ್ಟಾರ್ಸ್ ಆಗಿರ್ಬೋದು, ವ್ಯಾಕ್ಯೂಮ್ ಟ್ಯೂಬ್ಸ್ ಆಗಿರ್ಬೋದು, ಇಂಥದಕ್ಕೆಲ್ಲ ನಾವು ಈ ಓಮ್ಸ್ ಲಾನ ಅಪ್ಲೈ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ಗೊತ್ತಾಗಿದೆ ಅಲ್ವಾ ಹೇಳ್ತಾ ಇರೋದು? ನಾವು ಲೆಟ್ ಅಸ್ ಸಿ ಹಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ. ಈಚ್ ಆಫ್ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಪ್ಯಾರಲ್ ಕಂಡಕ್ಟರ್ಸ್ separated by 1 meter distance in air are carrying the current 1 ampere ಅಂತ ಹೇಳ್ತಾರೆ in the same direction. Calculate the force between them. Hence define 1 ampere ಅಂತ ಹೇಳ್ತಿದ್ದಾರೆ. ಸೊ ಥಿಂಕ್ ಮಾಡಿ, ಇಲ್ಲಿ ಏನಕ್ಕಂತ ಕ್ವಶನ್ ಕೇಳ್ತಾರೆ ನಿಮಗೆ. there are two infinitely long conductors, let us say PQ ಅಂತ ಕರೆಯೋಣ. ಇವೆರಡು ನಿಮಗೆ 1 ಆಂಪಿಯರ್ ಕರೆಂಟ್
ಕ್ಯಾರಿ ಮಾಡ್ತಾ ಇದೆ. ಇವೆರಡು ಮೇಲೆ ಡಿಸ್ಟೆನ್ಸ್ ಎಷ್ಟು ಕೊಡ್ತಾರೆ ನಿಮ್ಗೆ ಇಲ್ಲಿ 1 ಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಷ್ಟು ಫೋರ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತಿದೆ μ0/4π ಇಂಟು ಸಿ ಹಿಯರ್ 2 I1 I2 ಡಿವೈಡ್ ಬೈ ಡಿ ಅಂತ ಬರೀಬಹುದು. ಸೊ ಸಿ ಹಿಯರ್ ಅಬ್ಸರ್ವ್ ಮಾಡಿ, ವಾಟ್ ಕ್ಯಾನ್ ಯು ಸೇ ಹಿಯರ್, ದಿಸ್ ಈಸ್ ಲೆಟ್ ಅಸ್ ಸೇ I1 and let us say this I2 ಅಂತ ಹೇಳ್ತೀವಿ. ಅಬ್ಸರ್ವ್ ಮಾಡಿ, ಇಲ್ಲಿ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಲ್ವಾ ಹೇಳ್ತಾರೆ ನಿಮಗೆ. ಸೊ ಫೋರ್ಸ್ ಬಿಟ್ವೀನ್ ದೆಮ್. ಸೊ μ0/4π ಅಂದರೆ 10⁻⁻7 ಇಂಟು 2 ಇಂಟು 1 ಇಂಟು 1 ಡಿವೈಡ್ ಬೈ 1. ಸೊ ಎಫ್ ಬಿಕಮ್ಸ್ ಈಕ್ವಲ್ಸ್ ಟು 2 ಇಂಟು 10⁻⁻7 ನ್ಯೂಟನ್ ಪರ್ ಮೀಟರ್ ಅಂತ ಬರೀಬಹುದು. ಅರ್ಥ ಆಗ್ತದಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಹೌ ಕ್ಯಾನ್ ಡಿಫೈನ್ ದಿಸ್ ಆಂಪಿಯರ್, ಆಂಪಿಯರ್ನ ಹೇಗೆ ಡಿಫೈನ್ ಮಾಡ್ಬೋದು ನಾವಿಲ್ಲಿ, ಸಿ ಹಿಯರ್ ಆಂಪಿಯರ್, ಓಕೆ, ಇಟ್ ಈಸ್ ದಟ್ ಕರೆಂಟ್ ಅಂತ ಹೇಳ್ತಾರೆ. ಇಟ್ ಈಸ್ ದಟ್ ಕರೆಂಟ್, ಇಟ್ ಈಸ್ ದಟ್ ಕರೆಂಟ್, ಓಕೆ, ವೆನ್ ಫ್ಲೋಸ್ through the two conductors, two infinite conductors, okay, separated by a distance of 1 unit, okay, experience a force equal to 2 into 10⁻⁻7 ನ್ಯೂಟನ್ ಪರ್ ಮೀಟರ್. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸೊ ಯಾವ ಕರೆಂಟ್ ಆದರೆ ಎರಡು ಕಂಡಕ್ಟರ್ಸ್ 1 ಮೀಟರ್ ಡಿಸ್ಟೆನ್ಸ್ ಸಪರೇಟ್ ಆಗಿರುತ್ತೋ, ಸೊ ಬರ್ದಿದೀವಲ್ಲ ಇಲ್ಲಿ, ಸಪರೇಟ್ ಡಿಸ್ಟೆನ್ಸ್ ಆಫ್ 1 ಯೂನಿಟ್, so experience a force equal to 2 into 10⁻⁷ Newton per meter, then that current is called as what is that, ampere anta ಹೇಳ್ತೀವಿ. So next ನೋಡಿ ಇಲ್ಲಿ, what define the terms declination, inclination and horizontal component of earth's magnetic field ಅಂತ ಹೇಳ್ತಾ ಇದ್ದಾರೆ. So how can we start, ನೋಡಿ ಇಲ್ಲಿ ಫಸ್ಟ್ ಒನ್ ಡಿಕ್ಲಿನೇಷನ್ ಅಂದರೆ ಬೇರೆ ಏನೂ ಅಲ್ಲ, it is the angle between geographic meridian, it is the angle between geographic meridian and magnetic meridian ಅಂತ ಹೇಳ್ತಾರೆ. it is angle between geographic and magnetic meridian, okay, is called inclination ಅಲ್ಲ, declination is called a declination. ಅರ್ಥ ಇದಲ್ವಾ, ಡಿನೋಟೆಡ್ ಬೈ ದ ಸಿಂಬಲ್ ಥೀಟಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದಾಗ ನೋಡಿ, ಇನ್ಕ್ಲಿನೇಷನ್ ಆರ್ ಡಿಪ್ ಅಂತನೂ ಕೇಳ್ಬೋದು. ಸೊ ಸಿ ಹಿಯರ್, ಇಟ್ ಈಸ್ ಅ ಆಂಗಲ್ ಮೇಡ್ ಬೈ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ಇಸ್ ಆಂಗಲ್ ಮೇಡ್ ಬೈ Earth's magnetic field, okay, with the magnetic meridian, ಅಂತ ಹೇಳ್ತಾರೆ. with the magnetic meridian, okay, is called ಅಂತ ಹೇಳ್ಬೋದು ನಾವಿಲ್ಲಿ inclination ಅಂತ ಹೇಳ್ತಾ ಇದ್ದೀವಿ. is called inclination. ಒಂದು ಮೂರನೇದೇನಿಲ್ಲ ನಿಮಗೆ ಅಂತಂದಾಗ, ಸಿ ಹಿಯರ್, ಸೊ ವಾಟ್ ಈಸ್ ದ ಹಾರಿಜಾಂಟಲ್ ಕಾಂಪೊನೆಂಟ್ ಅಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿ, ದ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ಅಲಾಂಗ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್, okay, is called horizontal component, is called horizontal component of Earth's magnetic field,
ಅರ್ಥ ಆಯ್ತಲ್ವ ಹೇಳಿದ್ದು? ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಕರಿಬೋದು. ಇಲ್ಲ 3 ಮಾರ್ಕ್ಸ್ ಕೇಳ್ತಾರೆ ಇನ್ನೊಂದು ರೀತಿ ಏನು ಅಂತಂದರೆ ರೈಟ್ ದ ಅರ್ಥ್ಮೆಟಿಕ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಸೊ ನೀವು 3 ಮೆನ್ಷನ್ ಮಾಡಿದ್ರೆ ಸಾಕು. ಏನದು? ಡಿಕ್ಲಿನೇಷನ್, ಇನ್ಕ್ಲಿನೇಷನ್ ಆ್ಯಂಡ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ಥ್ಮೆಟಿಕ್ ಫೀಲ್ಡ್ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ಹಿಯರ್ ವಾಟ್ ಈಸ್ ಆನ್ ಎ ಸಿ ಜನರೇಟರ್ ಅಂತ ಹೇಳ್ತಾರೆ. ವಾಟ್ ಈಸ್ ಅನ್ ಎ ಸಿ ಜನರೇಟರ್? See here, on which principle does it work? Write the expression for alternating EMF ಅಂತ ಕರಿತಾ ಇದ್ದಾರೆ. ಸೊ ಥಿಂಕ್ ಮಾಡಿ, ಇಲ್ಲಿ ಏನು ಬರುತ್ತೆ ನೋಡಿ, ಎಷ್ಟು ಸಿಂಪಲ್ ಆಗಿದೆ ಕ್ವಶನ್ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ. ಸಿ ಹಿಯರ್ ಎ ಸಿ ಜನರೇಟರ್, ಫಸ್ಟ್ ಒನ್ ಆನ್ಸರ್ ಹೇಳ್ತಾ ಇದ್ದೀನಿ ಅಲ್ಲಿ. ಸಿ ಹಿಯರ್ ಇಟ್ ಈಸ್ ಎ ಡಿವೈಸ್, ಇಟ್ ಈಸ್ ಎ ಡಿವೈಸ್, ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ mechanical energy into electrical energy ಅಂತ ಹೇಳ್ತಾರೆ. ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಇದಲ್ವ ಹೇಳಿದ್ದು? ಸೊ ಯಾವ ಡಿವೈಸ್ ಆದರೆ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡುತ್ತೋ ಅದನ್ನು ಎ ಸಿ ಜನರೇಟರ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಪ್ರಿನ್ಸಿಪಲ್ ಹಿಯರ್? ಏನು ಪ್ರಿನ್ಸಿಪಲ್ ಏನು ಅಂತಂದಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೆಕ್ಸ್ಟ್ ಏನು ಹೇಳಿದೆ ನೋಡಿ, ನೋಡಿ ಏನು ಕ್ವಶನ್ ಕೇಳ್ತಾರೆ ಅದ್ರ ತಕ್ಕಂಗೆ ಆನ್ಸರ್ ಮಾಡಬೇಕಷ್ಟೇ ನಾವು. ಸೊ ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಆಲ್ಟರ್ನೇಟಿಂಗ್ ಇ ಎಮ್ ಎಫ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಸೊ at any instant EMF induced is equals to E naught sin omega t ಅಂತ ಬರೀಬಹುದು. What is this E naught? E naught is equals to, see here, N A B omega. We call it as a maximum EMF ಅಂತ ಹೇಳ್ತಾರೆ. maximum EMF. Omega is the angular frequency of rotation ಅಂತ ಹೇಳ್ಬೋದು. ಸೊ ಲೈಕ್ ದಟ್ ವಿ ಕ್ಯಾನ್ ರೈಟ್. ನೋಡಿ ಇಲ್ಲಿ ವಾಟ್ ಈಸ್ ಸ್ಕ್ಯಾಟರಿಂಗ್ ಅಂತ ಹೇಳ್ತಾರೆ. ವಾಟ್ ಈಸ್ ಅ ಸ್ಕ್ಯಾಟರಿಂಗ್? ಸೊ ಸ್ಕ್ಯಾಟರಿಂಗ್ ಅಂದರೆ ಏನು? ವಾಟ್ ಈಸ್ ಅ ಸ್ಕ್ಯಾಟರಿಂಗ್? ಅಬ್ಸರ್ವ್ ಮಾಡಿ ನೋಡಿ. ಸ್ಕ್ಯಾಟರಿಂಗ್ ಅಂತಂದರೆ ಸಿ ಹಿಯರ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಫೆನಾಮಿನಾನ್. ಇಟ್ ಈಸ್ ಅ ಫೆನಾಮಿನಾನ್ ಇನ್ ವಿಚ್ the light ray gets deviated from its path when it strikes on an obstacle ಅಂತ ಹೇಳ್ತಾರೆ. is called ಸ್ಕ್ಯಾಟರಿಂಗ್ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಸಿಂಪಲ್ ಆಗಿ ಇನ್ನೊಂದು ರೀತಿ ಹೇಳ್ಬೋದು. ಏನು ಅಂತಂದಾಗ ದ ಫಿನಾಮಿನನ್ ಇನ್ ವಿಚ್ ಸಿ ಹಿಯರ್ ಅಬ್ಸಾರ್ಪ್ಷನ್ ಅಂಡ್ ರೀಎಮಿಟಿಂಗ್ ಆಫ್ ಲೈಟ್ ಬೈ ಎ ಪಾರ್ಟಿಕಲ್ ಇಸ್ ಕಾಲ್ಡ್ ಸ್ಕ್ಯಾಟರಿಂಗ್ ಅಂತನೂ ಹೇಳ್ಬೋದು. ಇನ್ ಆಲ್ ಡೈರೆಕ್ಷನ್ ದಟ್ ಇಸ್ ಕಾಲ್ಡ್ ಸ್ಕ್ಯಾಟರಿಂಗ್. ನೆಕ್ಸ್ಟ್ ಸಿ ಹಿಯರ್ ಸ್ಕೈ ಅಪಿಯರ್ಸ್ ಬ್ಲೂ. ಸಿ ಹಿಯರ್ ಬಿಕಾಸ್ ಆಫ್ ರ್ಯಾಲಿ ಸ್ಕ್ಯಾಟರಿಂಗ್ ಲಾ ಅಂತ ಹೇಳ್ತಾರೆ. ರ್ಯಾಲೀಸ್ ಸ್ಕ್ಯಾಟರಿಂಗ್ ಲಾ. ವಾಟ್ ಈಸ್ ದಟ್ ರ್ಯಾಲಿ ಸ್ಕ್ಯಾಟರಿಂಗ್ ಲಾ ಅಂತಂದರೆ ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 4th ಪವರ್ ಆಫ್ ದ ವೇವ್ ಲೆಂತ್ ಆಫ್ ದ ಲೈಟ್ ಅಂತ ಹೇಳ್ತಾರೆ. ಸೊ ಬೇಸ್ಡ್ ಆನ್ ದಿ ರ್ಯಾಲಿ ಸ್ಕ್ಯಾಟರಿಂಗ್ ಲಾ ವಿ ಕ್ಯಾನ್ ಸೇ ಸ್ಕೈ ಅಪಿಯರ್ಸ್ ಬ್ಲೂ ಅಂತ ಹೇಳ್ತೀವಿ. ಸ್ಕೈ ಅಪಿಯರ್ಸ್ ಬ್ಲೂ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? Now let us see the next one. Write the Bohr's postulates of hydrogen atom ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ನಿಮ್ಗೆ ಫೆಮಿಲಿಯರ್ ಆಗಿರುತ್ತೆ. ಸೊ ವಾಟ್ ಈಸ್ ದಟ್ ಪಾಸ್ಟುಲೇಟ್ಸ್ ಅಂತಂದರೆ ಸಿ ಹಿಯರ್ ಫಸ್ಟ್ ಒನ್ ಏನು ಹೇಳ್ಬೋದ್ರಿ? ನೀವೆಲ್ಲ ಗೊತ್ತೇ ಇರುತ್ತೆ ನಿಮಗೆ, ಹೇಳಿ ನೋಡೋಣ. ಫಸ್ಟ್ ಒನ್ ಏನು ಹೇಳ್ತಾರೆ? ಸಿ ಹಿಯರ್ ಆಲ್ ದ ಎಲೆಕ್ಟ್ರಾನ್ಸ್ revolve around the nucleus. See here, all the electrons revolve around the nucleus in a fixed orbits
ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್ ಅಂತ ಹೇಳ್ತಾರೆ. ಸ್ಟೇಷನರಿ ಆರ್ಬಿಟ್ಸ್ ಗೊತ್ತಾಯ್ತಲ್ವ ಹೇಳಿದ್ದೇನೋ ಅಂತ ಅಂದ್ಬಿಟ್ಟು. ಸಿ ಹಿಯರ್ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ದ ನೆಸೆಸರಿ ಸೆಂಟ್ರಿಪೀಟಲ್ ಫೋರ್ಸ್. ದ ನೆಸೆಸರಿ centripetal force. The necessary centripetal force for an electron is provided by centripetal force electron ಎಲ್ಲಿಂದ ಬರುತ್ತೆ ಅಂತಂದ್ರೆ is provided by electrostatic force between the nucleus and the electrons ಅಂತ ಹೇಳ್ತಾರೆ. and the electron ಅರ್ಥ ಆಯ್ತು ಹೇಳಿದಂತ ಅಂದ್ಬಿಟ್ಟು. now let's see here third one ಏನು ಅಂತಂದಾಗ the angular momentum of the electron is quantized ಅಂತ ಹೇಳ್ತಾರೆ. is quantized. that is ಏನು ಬರಿಬಹುದು ನೋಡಿ ಇಲ್ಲಿ L is equals to NH/2 pi ಅಂತ ತಗೋಬಹುದು. now see here fourth one ಏನು ಹೇಳ್ತಾರೆ ಅಂತಂದಾಗ see here when an electron jumps from one energy level to another energy level it emits radiation ಅಂತ ಹೇಳ್ತಾರೆ. it emits radiation ಅರ್ಥ ಮಾಡ್ಕೊಂಡಿರಲ್ಲ. ಇಟ್ಸ್ emit radiation ಅಂತ ಕರೀತಾರೆ. ಸೊ ಸಿ ಹಿಯರ್ ಹೈಯರ್ ಎನರ್ಜಿ ಲೆವೆಲಿಂದ ಲೋಯರ್ ಎನರ್ಜಿ ಲೆವೆಲ್ಗೆ ಬಂದಿದ್ದಾಗ ಲೆಟ್ ಅಸ್ ಸೇ E2 ಇದು E1 ನಿಮಗೆ ಎನರ್ಜಿ ಅನ್ನೋದು ಬಿಡುಗಡೆ ಆಗುತ್ತೆ. ಸೊ ವಾಟ್ ಇಸ್ ದಟ್ ಎನರ್ಜಿ ರಿಲೀಸ್ಡ್ ಹಿಯರ್? H nu is equals to E2 minus E1 ಅಂತ ಬರೀಬಹುದು. ಅರ್ಥ ಆಗ್ತದಲ್ವಾ? ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ಪಾಸ್ಟ್ಲೇಟ್ಸ್ ಆಫ್ Bohr's atomic model. Now let us see here. An element X has mass number 27. Its atomic number is 13. Calculate the number of neutrons in the element. First question ನೋಡಿ. There is a nucleus. ಒಂದು ನ್ಯೂಕ್ಲಿಯಸ್ ಇದೆ. ಮಾಸ್ ನಂಬರ್ 27 ಇದಂತೆ, ಅಟಾಮಿಕ್ ನಂಬರ್ 13 ಇದೆ. ಮಾಸ್ ನಂಬರ್ನ ಎ ಅಂತ ಇಂಡಿಕೇಟ್ ಮಾಡ್ಕೊಳ್ಳೋಣ, ಅಟಾಮಿಕ್ ನಂಬರ್ನ ಝೆಡ್ ಅಂತ ಇಂಡಿಕೇಟ್ ಮಾಡೋಣ. ಸೊ ವಾಟ್ ಈಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್? ಅಬ್ಸರ್ವ್ ಮಾಡಿ. ನಂಬರ್ ಆಫ್ ನ್ಯೂಟ್ರಾನ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಎ ಮೈನಸ್ ಝೆಡ್. ನೋಡಿ ಇಲ್ಲಿ 27 ಮೈನಸ್ ಝೆಡ್ ಅಂತಂದ್ರೆ 13 ವಿಚ್ ಈಸ್ ನಥಿಂಗ್ ಬಟ್ ಎಷ್ಟು ಬರ್ಬೋದ್ರಿ ನಮ್ಗೆ ಇಲ್ಲಿ? ಇಟ್ ಈಸ್ ಈಕ್ವಲ್ಸ್ ಟು 14 ನ್ಯೂಟ್ರಾನ್ಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಕ್ವಶನ್ ಬಿ ಕೇಳ್ತಾರೆ ನೋಡಿ ಇಲ್ಲಿ. ಅಸ್ಯೂಮಿಂಗ್ ಆರ್ ನಾಟ್ ಲೆಟ್ ಅಸ್ ಸೇ 1.2 ಫರ್ಮಿ, ಕ್ಯಾಲ್ಕುಲೇಟ್ ಇಟ್ಸ್ ನ್ಯೂಕ್ಲಿಯರ್ ರೇಡಿಯಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಆರ್ ನಾಟ್ ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ 1.2 ಫರ್ಮಿ. ನಮಗೆ ಗೊತ್ತಿದೆ ಏನು ಅಂತಂದ್ರೆ ಸಿ ಹಿಯರ್ radius of any nucleus is equals to r naught into a to the power of 1/3 ಅಲ್ವಾ? ಸೊ ಸಿಂಪ್ಲಿಫೈ ಮಾಡೋಣ. 1.2 ಇಂಟು ಮಾಸ್ ನಂಬರ್ ಎಷ್ಟು ರೀ ನಮಗೆ? 27 ಹೋಲ್ ಪವರ್ 1/3. ಸೊ ಥಿಂಕ್ ಮಾಡಿ ಇಲ್ಲಿ ಆರ್ ಬಿಕಮ್ಸ್ ಈಕ್ವಲ್ಸ್ ಟು 1.2 ಇಂಟು ಸೊ 27 ಅಂದರೆ 3 ಕ್ಯೂಬ್ ಅಲ್ವಾ? 1/3. ಸೊ ಥಿಂಕ್ ಮಾಡಿ 1.2 ಇಂಟು 3 ಬರುತ್ತೆ ವಿಚ್ ಈಸ್ ನಥಿಂಗ್ ಬಟ್ 3.6 ಫೆರ್ಮಿ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ ಹೌ ಟು ಸಾಲ್ವ್ ದಿಸ್ ಸ್ಮಾಲ್ ನ್ಯೂಮರಿಕಲ್? ನಿಮ್ಗೆ ಲಕ್ ಚೆನ್ನಾಗಿದೆ ಅಂತಂದರೆ ಇಂಥ ಪ್ರಾಬ್ಲಮ್ 5 ಮಾರ್ಕ್ಸ್ಗೂ ಕೇಳ್ಬೋದು, ಏನು ಹೇಳೋಕ್ಕಾಗಲ್ಲ. ಸೊ ಪ್ಲೀಸ್ ಬಿ ಪ್ರಿಪೇರ್ಡ್. ನೋಡಿ ಇಲ್ಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಕ್ಸ್ಟ್ರಿನ್ಸಿಕ್ ಅಂಡ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್. ಸೊ ಹೌ ಟು ಯು ಆನ್ಸರ್? ಇದೆಲ್ಲ 3 ಮಾರ್ಕ್ ಕ್ವಶನ್ ಕೇಳಿದ್ದಾರೆ ನಿಮಗೆ. ಸೊ ಅಬ್ಸರ್ವ್ ಮಾಡಿ. ಡಿಫರೆನ್ಸಸ್ ಬಿಟ್ವೀನ್ extrinsic semiconductor and intrinsic semiconductor. Extrinsic semiconductor and intrinsic semiconductor. ಅರ್ಥ ಆಗ್ತದಲ್ವಾ? ನೋಡಿ ಇಲ್ಲಿ ಫಸ್ಟ್ ಪಾಯಿಂಟ್, they are pure semiconductors ಅಂತ ಹೇಳ್ತಾರೆ. ಪ್ಯೂರ್ ಸೆಮಿಕಂಡಕ್ಟರ್ಸ್.
ಅರ್ಥ ಆದಲ್ವಾ? ಇದು ನಿಮಗೆ ನೋಡಿ ಇಲ್ಲಿ ಫಸ್ಟ್ ಪಾಯಿಂಟ್, ದೇ ಆರ್ ಸಿ ಹಿಯರ್ ಡೋಪ್ಡ್ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ಬೋದು. ದೇ ಆರ್ ಡೋಪ್ಡ್ ಸೆಮಿ ಕಂಡಕ್ಟರ್ಸ್. ಅರ್ಥ ಆಗ್ತದಲ್ವಾ ಹೇಳ್ತಾರೆ ಅಂತಂದ್ಬಿಟ್ಟು. ನಾವು ಸಿ ಹಿಯರ್ ಬಿ, ನಂಬರ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಎಷ್ಟಿರುತ್ತೋ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್, ನಂಬರ್ ಆಫ್ ಹೋಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತಲೂ ಹೇಳ್ಬೋದು. ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಹೋಲ್ ಡೆನ್ಸಿಟಿ ಎರಡು ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಹೋಲ್ಸ್ ಡೆನ್ಸಿಟಿ ಅಂತ ಹೇಳ್ತಾರೆ. ನಾವು ಸಿ ಹಿಯರ್ ನೆಕ್ಸ್ಟ್ ಒನ್ ಏನು ಅಂತಂದಾಗ, ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರಲ್ಲಿ ಕಂಡಕ್ಟಿವಿಟಿ ಅನ್ನೋದು ಬಹಳ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಅದೇ ನಿಮಗೆ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸಲ್ಲಿ ಕಂಡಕ್ಟಿವಿಟಿ ವಿಲ್ ಬಿ ಹೈ, ಕಂಡಕ್ಟಿವಿಟಿ ವಿಲ್ ಬಿ ಹೈ ಅಂತ ಹೇಳ್ಬೋದು. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಏನು ಹೇಳ್ಬೋದು ನಾವು ಅಂತಂದಾಗ, ಕಂಡಕ್ಟಿವಿಟಿ ಅನ್ನೋದು ನಿಮಗೆ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಇಲ್ಲಿ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸಲ್ಲಿ ಕಂಡಕ್ಟಿವಿಟಿ ಅನ್ನೋದು ನಿಮಗೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಂಡಕ್ಟಿವಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೆಕ್ಸ್ಟ್ ಇಲ್ಲಿ ನಿಮಗೆ ಸಿ ಹಿಯರ್ ಕಂಡಕ್ಟಿವಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅಷ್ಟೇ ಅಲ್ಲ, ಆಲ್ಸೋ ಆನ್ ಡೋಪಿಂಗ್ ಲೆವೆಲ್ ಅಂತನೂ ಹೇಳ್ಬೋದು. ಯಾವ ಲೆವೆಲ್ಗೆ ಡೋಪ್ ಮಾಡಿದ್ದಾರೆ ಸೆಮಿ ಕಂಡಕ್ಟರ್ಸ್ನ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಗೊತ್ತಾಗ್ತದಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್. Now let us see what are the 5 marks derivations. 5 marks derivations very very important ಮಾತ್ರ ನಿಮಗೆ ಕೊಟ್ಟಿದ್ದೀವಿ. ಸೊ ಅದನ್ನು ಯೂಸ್ ಮಾಡಿ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿಬಿಡಿ. ಸೊ ಸಿ ಹಿಯರ್ ವಾಟ್ ಇಸ್ ದ ಫಸ್ಟ್ ಕ್ವಶನ್. ಸಿ ಹಿಯರ್ ಫೇಮಿಲಿಯರ್ ಅಂಡ್ ಫೇಮಸ್ ಕ್ವಶನ್ ಇದು ಯಾವಾಗಲೂ ಕೇಳ್ತಾನೆ ಇರ್ತಾರೆ. ನಂಬರ್ ಆಫ್ ಟೈಮ್ಸ್ ನಿಮಗೆ ಮಾಸ್ಟರ್ PYQ ಸೀರೀಸಲ್ಲೂ ಸಹ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸರಿ ನೋಡಿ. ಸೊ ಸಿ ಹಿಯರ್ obtain the expression for electric field at a point on the axial line of a dipole at a distance r from the center of the dipole ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನು ಹೇಳ್ತಾ ಇದ್ದೀವಿ, ನಾವಿಲ್ಲಿ ಸಿಂಪಲ್ ಆಗಿ ನಾನು ಒಂದು ಸೆಂಟೆನ್ಸ್ ಬರ್ದಿದ್ದೀನಿ ಯಾವಾಗಲೂ ಸಹ, ಇವಾಗಲೂ ಅದನ್ನೇ ಬರಿತಾ ಇದ್ದೀನಿ. ಏನಂತ ಅಂತಂದರೆ, ಕನ್ಸಿಡರ್ ಎ ಡೈಪೋಲ್ ಹ್ಯಾವಿಂಗ್ ಎ ಡೈಪೋಲ್ ಮೊಮೆಂಟ್ P is equals to Q into 2A. ಓಕೆನಾ? ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಲೆಟ್ P be a point along the or on the axis of a dipole as shown in figure. ಅರ್ಥ ಇದಲ್ವಾ? ಸೊ ನೀಟಾಗಿ ಡಯಾಗ್ರಾಮ್ ಹಾಕಬೇಕು. ಏನದು ಡಯಾಗ್ರಾಮ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ದಿಸ್ ಈಸ್ -Q ಆ್ಯಂಡ್ ದಿಸ್ ಈಸ್ +Q. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ನಿಮಗೆ 2A ಇರುತ್ತೆ. O ಅನ್ನೋದು ಸೆಂಟರ್ ಆಗಿದ್ರೆ ದಿಸ್ ಈಸ್ ಈಕ್ವಲ್ ಟು A, ದಿಸ್ ಈಸ್ ಈಕ್ವಲ್ ಟು A. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಸಿ ಹಿಯರ್ ಒಂದು ಪಾಯಿಂಟ್ನ ತಗೊಳ್ತಾ ಇದ್ದೀವಿ ಆಕ್ಸಿಯಲ್ ಲೈನ್ ಮೇಲೆ. P ಅನ್ನೋ ಪಾಯಿಂಟ್ ಅನ್ನೋದು ಸೆಂಟರ್ ಇಂದ R ಡಿಸ್ಟೆನ್ಸ್ ಅಲ್ಲಿದೆ ಅಂತ ಅಸ್ಯೂಮ್ ಮಾಡೋಣ. ಸೆಂಟರಿಂದ R ಡಿಸ್ಟೆನ್ಸ್ ಅಲ್ಲಿದ್ದರೆ -Q ಅನ್ನೋದು ಎಷ್ಟು ದೂರದಲ್ಲಿರುತ್ತೆ? ಪಾಯಿಂಟ್ P ಇಂದ R + A ಡಿಸ್ಟೆನ್ಸ್ ಅಲ್ಲಿರುತ್ತೆ. ಅದೇ +Q ಅನ್ನೋದು ನಿಮಗೆ R - A ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತದಲ್ವಾ? ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ P ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡಿ. ಬಿಕಾಸ್ ಆಫ್ ದ +Q ಚಾರ್ಜ್ ಇಂದ ನಿಮಗೆ ಫೀಲ್ಡ್ ಅನ್ನೋದು ಟುವರ್ಡ್ಸ್ ರೈಟ್ ಸೈಡ್ ಇದೆ ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್. ಓಕೆನಾ? ಅದೇ ನಿಮಗೆ -Q ಚಾರ್ಜ್ ಇಂದ ಫೀಲ್ಡ್ ಅನ್ನೋದು ಟುವರ್ಡ್ಸ್ ಲೆಫ್ಟ್ ಸೈಡ್ ಇದೆ ಅಂತ ಹೇಳ್ತಾ ಇದ್ದೀವಿ. ಅಬ್ಸರ್ವ್ ಮಾಡಿ, ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಆಲ್ವೇಸ್ ಟುವರ್ಡ್ಸ್ ದ ಚಾರ್ಜ್ ಇರುತ್ತೆ. ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಟ್ ಎ ಪಾಯಿಂಟ್ ವಿಲ್ ಬಿ ಆಲ್ವೇಸ್ ಅವೇ ಫ್ರಮ್ ದ ಚಾರ್ಜ್ ಇರುತ್ತೆ. ಸೊ ವಾಟ್ ಇಸ್ ದ ನೆಟ್ ಫೀಲ್ಡ್ ಅಟ್ ದ ಪಾಯಿಂಟ್ ಹಿಯರ್? ನೆಟ್ ಫೀಲ್ಡ್ ಏನಾಗುತ್ತೆ ಇಲ್ಲಿ ಅಂತ ನೋಡೋಣ. ಸಿ ಹಿಯರ್ ವಾಟ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್
ಅಟ್ ದ ಪಾಯಿಂಟ್ ಪಿ, ಅಟ್ ದ ಪಾಯಿಂಟ್ ಪಿ ಅಂತ ಹೇಳ್ತಿದ್ದಾರೆ. ಸೊ ಸಿ ಹಿಯರ್ ಇ ಅಲಾಂಗ್ ದ ಆಕ್ಸಿಯಲ್ ಲೈನ್, ಇ ಆಕ್ಸಿಯಲ್ ಅಂತ ಹೇಳೋಣ. E axial becomes equals to E due to positive charge plus E due to negative charge. So E due to positive charge ಏನಾಗಿರುತ್ತೆ 1/4πε0 into Q divided by R square ಅಲ್ವಾ. ಪಾಸಿಟಿವ್ ಚಾರ್ಜ್ ಇಂದ ನಿಮಗೆ ಸೊ ಸಿ ಹಿಯರ್, ಸೊ ಪಾಸಿಟಿವ್ ಚಾರ್ಜ್ ಇಂದ ನಿಮಗೆ ಎಷ್ಟು ದೂರ ಇತ್ತು ಅಂತ ಚೆಕ್ ಮಾಡಿ. ಇಲ್ಲಿ ನಿಮಗೆ ಪಾಸಿಟಿವ್ ಆರ್ ಪ್ಲಸ್ ಎ ಅಲ್ಲ ರೀ, ನಿಮಗೆ ಆರ್ ಪ್ಲಸ್ ಎ can say r plus a whole square ಅಂತ ಬರೀಬಹುದು. ಅದೇ ನಿಮಗೆ 1/4πε0 q ಡ್ಯೂ ನೆಗೆಟಿವ್ ಮೈನಸ್ q ಡಿವೈಡ್ ಬೈ, ಸೊ ಒಂದು ನಿಮಿಷ ಸಾರಿ, ಸೊ ಒಂದು ನಿಮಿಷ ಚೆಕ್ ಮಾಡಿ. ಮೈನಸ್ ಕ್ಯೂ ಇಂದ ಆರ್ ಪ್ಲಸ್ ಎ ಇದೆ, ಪ್ಲಸ್ ಕ್ಯೂ ಇಂದ ಆರ್ ಮೈನಸ್ ಎ ಇದೆ. ಸೊ ಪ್ಲೀಸ್ ದಯವಿಟ್ಟು ಚೇಂಜ್ ಮಾಡಿ. ಇಲ್ಲಿ ನಿಮಗೆ ಆರ್ ಮೈನಸ್ ಎ, ಇಲ್ಲಿ ನಿಮಗೆ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. Therefore you can say E along the axial line. Observe ಮಾಡಿ ಇಲ್ಲಿ Q ಡಿವೈಡ್ ಬೈ 4πε0 ನಾವು ಕಾಮನ್ ತೆಗೆದ್ರೆ ಇಲ್ಲಿ ನಿಮಗೆ 1 ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ, ಮೈನಸ್ 1 ಡಿವೈಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಎಲ್ ಸಿ ಎಮ್ ನಾವು ತಗೊಳ್ಳೋಣ, ಏನಾಗುತ್ತೆ ಅಂತ ನೋಡೋಣ. ಸಿ ಹಿಯರ್ E along the axial line becomes equals to Q divided by 4πε0 ಇಂಟು ಡಿನಾಮಿನೇಟರ್ ಏನಾಗುತ್ತೆ ನೋಡಿ, ಇಲ್ಲಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದೆ ನಿಮಗೆ. ಸೊ ಹಾಗಾಗಿ ನಿಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ನಿಮಗೆ ಬರುತ್ತೆ. therefore you can write it r ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಇಲ್ಲಿ ಮೇಲೆ ಏನಾಗುತ್ತೆ ನೋಡಿ, ಇಲ್ಲಿ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ ಎಲ್ ಸಿ ಎಮ್ ಮಾಡಿದ್ದಾಗ. ಸೊ E along the axial line will become equals to Q by 4πε0 into, ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2RA ಮೈನಸ್ ಆಫ್, ಮೈನಸ್ನ ಒಂದೇ ಸರಿ ನಾನು ಬ್ರಾಕೆಟ್ ಒಳಗಡೆ ತಗೊಂಡು ಹೋಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಪ್ಲಸ್ 2RA ಅಂತ ಬರುತ್ತೆ, ಹೋಲ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ E along the axial line becomes equals to Q divided by 4πε0 into, ಥಿಂಕ್ ಮಾಡಿ, ಇಲ್ಲಿ ಆರ್ ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಏನೇನು ಉಳಿದಿರುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. 2RA ಪ್ಲಸ್ 2RA ಅಂತಂದರೆ 4AR ಅಂತ ಬರೀಬಹುದು. ಇಲ್ಲೂ ನಿಮಗೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. 1/4πε0 ಇಂಟು 4ನ ನಾನು 2 ಇಂಟು ಅಂತ ಬರಿತೀನಿ. 2 ಇಂಟು ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್, ನಾನು ಟರ್ಮ್ಸ್ನ ಅರೇಂಜ್ ಮಾಡ್ಕೊತಾ ಇದ್ದೀನಿ ನೋಡಿ, ಇಲ್ಲಿ Q ಇಂಟು 2A ಇಂಟು ಆರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ E along the axial line becomes equals to 1/4πε0. What is this Q into 2A value here? Nothing but dipole moment alva, dipole moment. Therefore you can write it as 2PR divided by R square minus A square whole square ಅಂತ ಬರೀಬಹುದು. ಅರ್ಥ ಇದಲ್ವಾ? ಫಾರ್ ಎಕ್ಸಾಂಪಲ್ ಅಂದರೆ ನೀವು ಒಂದೊಂದ್ಸರಿ ನಿಮಗೆ ಫಾರ್ ಶಾರ್ಟ್ ಡೈಪೋಲ್ ಅಂತ ಹೇಳ್ತಾರೆ. ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ ಪಾಯಿಂಟ್ ಪಿ ಅನ್ನೋದು ನಿಮಗೆ ಲೆಂತ್ ಆಫ್ ದ ಡೈಪೋಲ್ಗಿಂತ ಜಾಸ್ತಿ ಇದ್ದರೆ, ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ನ ನಾವು ಅಪ್ರಾಕ್ಸಿಮೇಟ್ ಮಾಡಿದ್ರೆ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಎ ಸ್ಕ್ವೇರ್ಟನ್ನು ನೆಗ್ಲೆಕ್ಟ್ ಮಾಡಬಹುದು. therefore we can write E axial becomes equals to 1/4πε0 into 2PR divided by R power 4 ಅಂತ ಬರುತ್ತೆ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ದಾಗ 1R ಅನ್ನೋದು ಕ್ಯಾನ್ಸಲ್ ಆಗುತ್ತೆ, 3 ಡಿನಾಮಿನೇಟರಲ್ಲಿ 3R ಮಾತ್ರ ಉಳಿದಿರುತ್ತೆ. therefore you can write 1/4πε0 into 2P divided by R cube ಅಂತ ಬರೀಬಹುದು.
ಗೊತ್ತಾಗಿದಲ್ವಾ? ದಿಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸಿಯಲ್ ಲೈನ್. ಸೊ ಫ್ರಮ್ ದಿಸ್ ನೀವೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿ ಆಕ್ಸಿಯಲ್ ಲೈನ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್ ಇಸ್ ದಟ್ ಕ್ಯೂಬ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದಾಗ ಇದು ನಿಮಗೆ MCQ ಹೆಲ್ಪ್ ಆಗೋದು, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಡೈಪೋಲ್ ಮೊಮೆಂಟ್ ಅನ್ನೋದು ನಿಮಗೆ ಯಾವಾಗಲೂ ಹೇಗಿರುತ್ತೆ ಅಂತಂದರೆ ಅಬ್ಸರ್ವ್ ಮಾಡಿ. ಸಿ ಹಿಯರ್. ಸೊ ಥಿಂಕ್ ಮಾಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ ಮೊಮೆಂಟ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ನೆಗೆಟಿವ್ ಇಂದ ಇರುತ್ತೆ. ಅರ್ಥ ಮಾಡ್ಕೊತ, ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಚಾರ್ಜ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಿಮಗೆ ವಾಟ್ ಈಸ್ ಆ್ಯಂಗಲ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್ ಅಂತಂದರೆ ಸಿ ಹಿಯರ್ ಇಟ್ ಈಸ್ ಈಕ್ವಲ್ ಟು 0. ಇಟ್ ಈಸ್ ಈಕ್ವಲ್ ಟು 0 ಅಂತಲೂ ಹೇಳ್ಬೋದು. ಅರ್ಥ ಮಾಡ್ಕೊತ ಇದ್ದೀರಲ್ವಾ? ಸೊ ಸಿ ಹಿಯರ್, ಆ್ಯಂಗಲ್ ಬಿಟ್ವೀನ್ ಹ್ಯಾಸ್ ಆ್ಯಂಗಲ್ ಈಕ್ವಲ್ ಟು 0 ಈಸ್ ಈಕ್ವಲ್ ಟು 0 ಡಿಗ್ರಿ. ಅಂದರೆ ಡೈಪೋಲ್ ಮೊಮೆಂಟ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿ ಆಕ್ಸಿಯಲ್ ಪಾಯಿಂಟ್ ಅನ್ನೋದು ಯಾವಾಗಲೂ ಪ್ಯಾರಲಲ್ ಆಗೇ ಇರುತ್ತೆ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಫಾರ್ 5 ಮಾರ್ಕ್ಸ್. ಏನು ಹೇಳ್ತಾರೆ ನೋಡಿ ಇಲ್ಲಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಈ ಕ್ವಶನನ್ನು ನಿಮಗೆ 3 ಮಾರ್ಕ್ಸ್ ಕೇಳ್ತಾರೆ ಜನರಲ್ ಆಗಿ, ಬಟ್ ಈ ಮಾಡಲ್ ಪೇಪರಲ್ಲಿ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಲೆಟ್ ಅಸ್ ಥಿಂಕ್. ನೋಡಿ ಇಲ್ಲಿ ಏನು ಹೇಳ್ಬೋದು ನೋಡಿ ಇಲ್ಲಿ. obtain the expression for equivalent EMF and internal resistance of the two cells connected in series ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನು ಬರಿಬೋದು ಫಸ್ಟಲ್ಲಿ ನಿಮಗೆ, ಕನ್ಸಿಡರ್ ದ ಟೂ ಸೆಲ್ಸ್ having EMFs E1 and E2, having EMFs E1 and E2 and internal resistance R1 and R2. ಹೇಗೆ ಕನೆಕ್ಟ್ ಮಾಡಿರ್ಬೇಕಲ್ಲಿ ನಿಮಗೆ, ಸೀರೀಸಲ್ಲಿ ತಾನೆ. ಸೊ ಕನೆಕ್ಟೆಡ್ ಇನ್ ಸೀರೀಸ್ ಆಸ್ ಶೋನ್ ಕಂಪಲ್ಸರಿ ಸೆಂಟೆನ್ಸ್ನ ಬರಿಬೇಕಾಗಿರುತ್ತೆ. ಸೊ ಸಿ ಹಿಯರ್, 2 ಸೆಲ್ಸ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. Let us say this is the cell having EMF internal resistance R1. ಇಲ್ಲಿ ನಿಮಗೆ E2 internal resistance R2 ಅಂತ. This is a point A, this is a point B. Let the point is C. So see here, first cell ಅಲ್ಲಿ ನಿಮಗೆ potential difference V1 ಅಂತ ಇರುತ್ತೆ. ಸೆಕೆಂಡ್ ಸೆಲ್ ಅಲ್ಲಿ ನಿಮಗೆ potential difference V2 ಅಂತ ಇರುತ್ತೆ. So total potential difference ಅನ್ನೋದು, will be V ಅಂತ ಬರಿಬಹುದು. ಅರ್ಥ ಆಯ್ತಲ್ವಾ? Therefore, one more thing we have to think that, so in series, ಯಾವತ್ತಲ್ಲಿ ಚೆನ್ನಾಗಿ ಬಿಟ್ಕೊಳ್ಳಿ, current remains constant. current remains constant. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಅಬ್ಸರ್ವ್ ಮಾಡಿ, we can write, but net potential difference ಅನ್ನೋದು ನಿಮಗೆ it is V1 plus V2 ಅಂತ ಬರಿಬಹುದು. ನಮಗೆ ಗೊತ್ತಿದೆ ವಾಟ್ ಈಸ್ ದಿಸ್ V is equals to E minus I into R ಅಂತ ಅಂದ್ಬಿಟ್ಟು. ದಿಸ್ ಇಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ನೋಡಿ ಇಲ್ಲಿ I ಅನ್ನೋ ಒಂದು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡೋಣ. ಸೊ ಯು ಕ್ಯಾನ್ ಸೇ ದಟ್ ವಾಟ್ ಈಸ್ ದಿಸ್ V1 ಹೇಗೆ ಬರಿಬೋದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. V is equals to E1 minus I into small r1 plus E2 minus I into small r2 ಅಂತ ಬರಿಬಹುದು. ನೋಡಿ ಇಲ್ಲಿ E1 plus E2 I ಕಾಮನ್ ತೆಗೆದಿದ್ದೀವಿ ಅಂತಂದರೆ we can write R1 plus R2 ಅಂತ ಬರಿಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? Let us say this is equation 1. Now ಈ ಸೆಂಟೆನ್ಸ್ ಬರಿಬೇಕಾಗಿರುತ್ತೆ ನೀವು ಯಾವತ್ತಾಗಲಿ. replace the two cells with a single cell. ಈ ಸೆಲ್ ನಾವು ಈಕ್ವಲೆಂಟ್ ಸೆಲ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಡಯಾಗ್ರಾಮ್ ಅಲ್ಲಿ, ಸಿ ಹಿಯರ್ ಅಂತ ಬರುತ್ತೆ. ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಇದ್ರ ಸೆಲ್ ಇ ಈಕ್ವಲೆಂಟ್ ಅಂತ ಕರೆಯೋಣ.
ಇದರ ರೆಸಿಸ್ಟೆನ್ಸ್ ಆರ್ ಈಕ್ವಲೆಂಟ್ ಅಂತ ಬರೆಯೋಣ. ಏನಿದು ಈಕ್ವಲೆಂಟ್ ಸೆಲ್ ಅಂದ್ರೆ ಮೀನಿಂಗ್ ಏನು ಅಂತಂದರೆ ದ ಸೆಲ್ ವಿಚ್ ಪ್ರೊಡ್ಯೂಸಸ್ ದ ಸೇಮ್ ಎಫೆಕ್ಟ್ ಆಸ್ ದಟ್ ಆಫ್ ದ ಇಂಡಿವಿಜುವಲ್ ಸೆಲ್ಸ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಸೆಲ್ಸ್ ನಾವು ತಗೊಂಡಿದ್ದಾಗ ಎಲ್ಲ ಸೆಲ್ಸ್ ಎಷ್ಟು ಎಫೆಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೋ ಅಷ್ಟು ಎಫೆಕ್ಟು ಒಂದೇ ಸೆಲ್ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನು ಈಕ್ವಲೆಂಟ್ ಸೆಲ್ ಅಂತ ಕರಿತೀವಿ. ದೇರ್ ಫೋರ್ ಅಕಾರ್ಡಿಂಗ್ ಟು ದಿಸ್ ನಾವೇನು ಬರೀಬೋದಿಲ್ಲ, ನಾವು ಥಿಂಕ್ ಮಾಡಿ we can write V is equal to E equivalent minus I into R equivalent ಅಂತ ಬರಿತೀವಿ. ಲೆಟ್ ಇಟ್ ಬಿ equation 2. ನಾವು ಇವಾಗ ಕಂಪೇರ್ ಮಾಡೋಣ. ಸಿ ಹಿಯರ್ ಕಂಪೇರಿಂಗ್ equations 1 and 2 ಎರಡನ್ನು ಕಂಪೇರ್ ಮಾಡಿದಾಗ ನಮಗೆ ಈ ಈಕ್ವಲೆಂಟ್ ಅನ್ನೋದೇನು ಬರುತ್ತೆ ನೋಡಿ, ಇಲ್ಲಿ E1 ಪ್ಲಸ್ E2 ಅಂತ ಬರುತ್ತೆ. ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು ಸಹ R1 ಪ್ಲಸ್ R2 ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ದಿಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF. ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ, ಇದು ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸ್ಟಾರ್ ಅಂತ ಹಾಕ್ಕೋಬೋದು ನೀವು. ಏನದು ಅಂತ ಅಬ್ಸರ್ವ್ ಮಾಡಿ. ಡಿರೈವ್ an expression for magnetic field at a point on the axis of a circular coil carrying a current ಅಂತ ಹೇಳ್ತಿದ್ರೆ, carrying a current. ಸೊ ಹೇಗೆ ಸಿಂಪ್ಲಿಫೈ ಮಾಡ್ಬೋದು ನಾವಿಲ್ಲಿ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಸೊ ಥಿಂಕ್ ದ್ಯಾಟ್, ನೋಡಿ ಇಲ್ಲಿ ಏನು ಬರುತ್ತೆ ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ತುಂಬ ಸಿಂಪಲ್ ಆಗಿರುತ್ತೆ. ನೋ ನೀಡ್ ಟು ವರಿ. ಏನು ಅಂತಂದಾಗ ಕನ್ಸಿಡರ್ ಎ ಕಾಯಿಲ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್ ಕ್ಯಾರಿಯಿಂಗ್ ದ ಕರೆಂಟ್ ಐ ಅಂತ ಹೇಳೋಣ. ಲೆಟ್ ಪಿ ಬಿ ಎ ಪಾಯಿಂಟ್ at a distance x from the center of the coil anta kariyana, from the center of a coil as shown in figure. ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? So see here, how can we draw this diagram? See here, let us consider a coil. So what is the radius of the coil? Let us say capital R ಅಂತ ಹೇಳ್ತಾರೆ. Let P be a point at the axial line which is at a distance of x ಅಂತ ಕರೆಯೋಣ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ನೋಡಿ ಇಲ್ಲಿ, let us consider small element dl. ಈ ಎಲಿಮೆಂಟ್ ಅನ್ನೋದು ನಿಮಗೆ ಪಾಯಿಂಟ್ ಪಿ ಹತ್ರ ಎಷ್ಟು ದೂರ ಇರುತ್ತೆ ನಿಮಗೆ? ಇಟ್ ಇಸ್ ಈಕ್ವಲ್ಸ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ದಿಸ್ ಎಲಿಮೆಂಟ್ ವಿಲ್ ಮೇಕ್ ಅನ್ ಆಂಗಲ್ ಟೀಟಾ, ಓಕೆ, ವಿತ್ ದ ಹಾರಿಜಾಂಟಲ್ ಅಂತ ನೋಡೋಣ. ಅಂಡ್ ದಿಸ್ ಎಲಿಮೆಂಟ್ ವಿಲ್ ಪ್ರೊಡ್ಯೂಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಏನಾಗುತ್ತೆ ಅಂತಂದ್ರೆ ಲೈಕ್ ದಿಸ್. ಲೆಟ್ ಅಸ್ ಸೇ ಹಿಯರ್, dB is the magnetic field produced by this small element ಅಂತ ಕರೀಬಹುದು. So what can you write here? The magnetic field produced due to the magnetic field produced due to the small element. We call it as current element ಅಂತನೂ ಹೇಳ್ಬೋದು. Small element at the point P is given by dB becomes equals to mu naught by 4 pi into 2 pi I into r square divided by r square plus, sorry miss ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಈಕ್ವೇಷನ್ ಬರೆದು ಬಿಡ್ತಾ ಇದ್ದೀನಿ. ಸೊ ಪ್ಲೀಸ್ ಥಿಂಕ್ ದಟ್ dB will become equals to mu naught by 4 pi into I dl sin, okay, let us say alpha divided by r square ಅಂತ ಬರೀಬಹುದು. r square ಇಲ್ಲಿ ಆಲ್ಫಾ ಅನ್ನೋದು ನಿಮಗೆ 90 ಡಿಗ್ರಿ ಆಗಿರುತ್ತೆ. therefore we can write dB is equals to mu naught by 4 pi into
IDL by R square into 1. Let it be equation 1 ಅಂತ ಕರೆಯೋಣ. ನಾವು ಅಬ್ಸರ್ವ್ ದ ಡಯಾಗ್ರಾಮ್ ಹಿಯರ್. ಡಯಾಗ್ರಾಮ್ ನೀವು ಸರ್ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಡಯಾಗ್ರಾಮ್ನಲ್ಲಿ ಇದು ಟೀಟಾ ಆಗಿದ್ದರೆ, if this is theta, this will also become equal to theta. So dB ನಾನು ಸ್ಪ್ಲಿಟ್ ಮಾಡ್ತೀನಿ. dB cos theta along the vertical direction and the other one is dB sin theta ಅಂತ horizontal direction ಅಂತ ಹೇಳ್ಬೋದು. In the same manner, if I consider a small element diametrically opposite ಆಗಿ ಒಂದು ಸ್ಮಾಲ್ ಎಲಿಮೆಂಟ್ನ ಕನ್ಸಿಡರ್ ಮಾಡಿದ್ರೆ ಇದು ನಿಮಗೆ ಪಾಯಿಂಟ್ P ಹತ್ರ ಫೀಲ್ಡ್ನ ಈ ರೀತಿ ಪ್ರೊಡ್ಯೂಸ್ ಮಾಡುತ್ತೆ. therefore ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ dB cos theta ಅಂತ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ, this is the element. So this will become the theta, this will become the theta. ಸೇಮ್ ಎಲಿಮೆಂಟ್ ಅಲ್ವಾ, ಹಾಗಾಗಿ ಸೇಮ್ ಆ್ಯಂಗಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಲಾಂಗ್ ದ ಹಾರಿಜಾಂಟಲ್ ಡೈರೆಕ್ಷನ್ ಏನಾಗುತ್ತೆ ನೋಡಿ, ಇಲ್ಲಿ dB sin theta ಅಂತ ಬರಿಬಹುದು. ಅರ್ಥ ಮಾಡ್ಕೊತಾ ಇರಲ್ವಾ? therefore we can say that the net field at the point P, see here, the total magnetic field at the point P is given by ಏನಾಗುತ್ತೆ ನೋಡಿ, ಇಲ್ಲಿ B is equals to sigma dB sin theta ಅಂತ ಹೇಳ್ಬೋದು. ಒಂದ್ಸರಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. dB cos theta ಎರಡು ಕ್ಯಾನ್ಸಲ್ ಆಗತ್ತಲ್ವಾ. ನೆಟ್ ಫೀಲ್ಡ್ ಅನ್ನೋದು ಯಾವಾಗಲೂ dB sin theta ಇಂದ ಮಾತ್ರನೇ ಬರುತ್ತೆ. therefore we can write ಎಂದು ಬರೀಬೋದು ನೋಡಿ ಇಲ್ಲಿ. ಸೊ we can write net magnetic field is equals to sigma dB ವ್ಯಾಲ್ಯೂ ಎಷ್ಟು ಇಲ್ಲಿ ಈಕ್ವೇಶನ್ 1 ಇಂದ mu naught by 4 pi into I dl divided by r square. r is the distance. ನೋಡಿ ಡಯಾಗ್ರಾಮ್ ಒಂದ್ಸರಿ ನೋಡಿ, this will become equal to r. ಅರ್ಥದಲ್ವಾ? ಸೊ we can write into sin theta. ಇಲ್ಲಿ ಏನೇನು ಕಾನ್ಸ್ಟೆಂಟ್ ಆಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ, we can write B is equals to mu naught by 4 pi ಕಾನ್ಸ್ಟೆಂಟ್ ಆಗಿರುತ್ತೆ, I ಕಾನ್ಸ್ಟೆಂಟ್ ಆಗಿರುತ್ತೆ, ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಸೈನ್ ಟೀಟಾನು ಸಹ ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ ನಿಮಗೆ ಸಿಗ್ಮಾ DL ಅಂತ ಮಾತ್ರ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಮಾಲ್ ಆರ್ ಅಂದರೆ ಮೀನಿಂಗ್ ಏನ್ರಿ, ಇಲ್ಲಿ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ಅದೇ ನಿಮಗೆ ವಿತ್ ಫ್ರಮ್ ದ ಡಯಾಗ್ರಾಮ್ ಸೈನ್ ಟೀಟಾ ಅಪ್ಲೈ ಮಾಡಿ. ಸೈನ್ ಟೀಟಾ ಈಸ್ ಈಕ್ವಲ್ಸ್ ಏನು ಬರುತ್ತೆ ನೋಡಿ, ಇಲ್ಲಿ ಕ್ಯಾಪಿಟಲ್ ಆರ್ ಆಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪಾಟನಸ್. therefore we can write sin theta is equals to capital R divided by root of r square plus x square ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. mu naught by 4 pi into I divided by r square ಅಂದರೆ r square plus x square root whole square ಅಂತ ಕ್ಯಾನ್ಸಲ್ ಆಗುತ್ತೆ, 1 ಆಗಿಬಿಡುತ್ತೆ ನಿಮಗೆ, ಇಂಟು ವಾಟ್ ಈಸ್ sin theta here, r divided by r square plus x square root ಅಂದರೆ 1/2 ಅಂತ ಬರೀಬಹುದಲ್ವಾ, ಇಂಟು ವಾಟ್ ಈಸ್ ದಿ ಸಿಗ್ಮಾ DL ಅಂದರೆ ಏನು ಅಂತಂದರೆ ಸಮೇಷನ್ ಆಫ್ ಆಲ್ ಸಚ್ ಸ್ಮಾಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಇಂಥ ಒಂದು ಸ್ಮಾಲ್ ಎಲಿಮೆಂಟ್ಸ್ನ ಥ್ರೂಔಟ್ ದ ರಿಂಗ್ ನಾವು ಆ್ಯಡ್ ಮಾಡ್ಕೊಂಡು ಹೋದರೆ ನಮಗೆ ಟೋಟಲ್ ಸರ್ಕಂಫರೆನ್ಸ್ ಆಫ್ ದ ರಿಂಗ್ ಬರುತ್ತೆ. therefore we can write this as 2 pi r ಅಂತ ಬರೀಬಹುದು. ಅರ್ಥ ಆಗ್ತದಲ್ವಾ? ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್ B becomes equals to mu naught by 4 pi into I into ಇಲ್ಲಿ 2 pi ಹಾಗೆ ಇದೆ, 2 pi I r ಸ್ಕ್ವೇರ್ ಅಲ್ವಾ, I into 2 pi into r square divided by r square plus x square whole to the power of, ನೋಡಿ ಇಲ್ಲಿ 1 ಇದೆ, ಇಲ್ಲಿ ಹಾಫ್ ಇದೆ, ಎಷ್ಟಾಗತ್ತೆ ನಿಮಗೆ 1 plus half ಅಂದರೆ 3/2 ಅಲ್ವಾ. therefore we can write this as 3/2. like that we can write the thing. this is for only one turn ಅಂತ ಹೇಳ್ತಾರೆ. this is for one turn. ಓಕೆನಾ? now see here, if the coil contains n number of turns, ಒಂದು ವೇಳೆ ಕಾಯಿಲ್ ಅನ್ನು ನಿಮಗೆ n number of turns ಇದ್ದರೆ
then magnetic field along the axial line becomes equals to, think ಮಾಡಿ ಇಲ್ಲಿ, mu naught by 4 pi into 2 pi n I r square divided by r square plus x square whole to the power of 3 by 2 ಅಂತ ಬರುತ್ತೆ. ನೋಡಿ ಇದರಲ್ಲಿ ನಿಮಗೆ ಸ್ಪೆಷಲ್ ಕೇಸಸ್ ಅನ್ನೋದು ನಿಮಗೆ ಬರುತ್ತೆ. ನೀವು ಎಂಟ್ರೆನ್ಸ್ ಪಾರ್ಟ್ ಬೇಕು ಅಂತಂದಾಗ ಏಕಲವ್ಯ ಬ್ಯಾಚ್ ಒಂದು ಶಾರ್ಟ್ ಲೆಕ್ಚರ್ ನೀವು ನೋಡಿ ಈಸಿಯಾಗಿ ಎಲ್ಲ ಪಾಯಿಂಟ್ಸ್ ನಿಮಗೆ ಎಲ್ಲ ಎಂಟ್ರೆನ್ಸ್ ಕವರ್ ಮಾಡಿದ್ದೀವಿ. ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ನೆಕ್ಸ್ಟ್ ನ್ಯೂಮರಿಕಲ್ ನಾವು ನ್ಯೂಮರಿಕಲ್ ಅಲ್ಲ, ಎಸ್ಸೆ ಕ್ವಶನ್ ನಾವು ಅಬ್ಸರ್ವ್ ಮಾಡೋಣ. ಸಿ ಹಿಯರ್. ಸೊ ಏನು ಬರ್ಬೋದಪ್ಪ ಇಲ್ಲಿ ನಮಗೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಅಬ್ಸರ್ವ್ ದ್ಯಾಟ್. So what is the question here? Obtain the expression for equivalent focal length of two thin lenses in contact. In a contact. Here thin focal lens. ನೋಡಿ, ಸಾರಿ, ಥಿನ್ ಲೆನ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಎರಡೂ ಲೆನ್ಸ್ನ ಕಾಂಟ್ಯಾಕ್ಟಲ್ಲಿ ಪ್ಲೇಸ್ ಮಾಡಿದ್ದಾಗ ಅದು ಒಂದು ಈಕ್ವಲೆಂಟ್ ಲೆನ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಅದರ ಎಫೆಕ್ಟಿವ್ ಫೋಕಲ್ ಲೆಂತ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತುಂಬ ಸಿಂಪಲ್ ಆಗಿರುತ್ತೆ. ನಿಮ್ಗೆ ಒಂದೇ ಒಂದು ಫಾರ್ಮುಲಾ ನಿಮ್ಗೆ ನೆನಪಿದ್ರೆ ಸಾಕು. ದಟ್ ಈಸ್ ಲೆನ್ಸ್ ಫಾರ್ಮುಲಾ, ನಾಟ್ ಲೆನ್ಸ್ ಮೇಕರ್ಸ್ ಅಲ್ಲ ರೀ, ಲೆನ್ಸ್ ಫಾರ್ಮುಲಾ ನೆನಪಿದ್ರೆ ಸಾಕಾಗುತ್ತೆ. ಸೊ ಹೇಗೆ ಮಾಡ್ಬೋದು ನೋಡಿ, ಇಲ್ಲಿ ನಾನು ಕಾಮನ್ ಆಗಿ ಒಂದು ಸೆಂಟೆನ್ಸ್ ಬರಿತಾನೆ ಇರ್ತೀನಿ. ಏನದು ಅಂತಂದರೆ, ಕನ್ಸಿಡರ್ ದ ಟೂ ಥಿನ್ ಕಾನ್ವೆಕ್ಸ್ ಲೆನ್ಸ್ having the focal length f1 and f2 placed in contact as shown in figure ಅಂತ ಹೇಳ್ತಾರೆ. as shown in figure ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಸಿ ಹಿಯರ್, ಲೆನ್ಸ್ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ದ ಲೆನ್ಸ್. ಸೊ ಸಿ ಹಿಯರ್ ಹೇಗೆ ಮಾಡ್ಬೋದು ಅಂತ ಒಂದ್ಸರಿ ನೋಡಿ. ಲೆಟ್ ಅಸ್ ಕನ್ಸಿಡರ್ ದ ಲೆನ್ಸ್. ಒಂದು ನಿಮಿಷ. ಟೂ ಥಿನ್ ಲೆನ್ಸಸ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಟೂ ಥಿನ್ ಲೆನ್ಸಸ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್. ಟೂ ಥಿನ್ ಲೆನ್ಸಸ್. ಲೆಟ್ ಅಸ್ ಸೇ ಇದ್ರದ್ದು ನಿಮಗೆ ಫೋಕಲ್ ಲೆಂತ್ ಅನ್ನೋದು ನಿಮಗೆ ಫಸ್ಟ್ ಒನ್ಗೆ f1 ಇದೆ ಕನ್ಸಿಡರ್ ಮಾಡೋಣ, ಇದಕ್ಕೆ f2 ಅಂತ ಕನ್ಸಿಡರ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಸಿ ಹಿಯರ್, ಲೆಟ್ ಅಸ್ ಸೇ ದಿಸ್ ಇಸ್ ದ ಆಕ್ಸಿಸ್, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ತಗೊಳ್ಳೋಣ. ಸೊ ಇಲ್ಲಿಂದ ಬರ್ತಾ ಇರತಕ್ಕಂಥ ಲೈಟ್, ಆಬ್ಜೆಕ್ಟಿಂದ ಬರೋತಕ್ಕಂಥ ಲೈಟ್ ಅನ್ನೋದು ಇದ್ರ ಮೇಲೆ ಬಿದ್ದಿದ್ದಾಗ ನಿಮಗೆ ಇವೆರಡು ಸೇರಿ ನಿಮಗೆ ಒಂದು ಇಮೇಜ್ನ ಫಾರ್ಮ್ ಮಾಡುತ್ತೆ. ಲೆಟ್ ಓ ಬಿ ದ ಆಬ್ಜೆಕ್ಟ್. ನೋಡಿ, ಇಲ್ಲಿ ಆಬ್ಜೆಕ್ಟ್ ಅನ್ನೋದು ಯು ಡಿಸ್ಟೆನ್ಸಲ್ಲಿದೆ ಫ್ರಮ್ ದ ಕಾಂಬಿನೇಷನ್. ಇಮೇಜ್ ಅನ್ನೋದು ನಿಮಗೆ ವಿ ಡಿಸ್ಟೆನ್ಸಲ್ಲಿದೆ ಅಂತ ಹೇಳೋಣ. ನೋಡಿ, ಇಲ್ಲಿ ಈ ಇಮೇಜ್ ಹೇಗೆ ಫಾರ್ಮ್ ಆಗ್ತಾ ಇದೆ ಅನ್ನೋದು ನಮಗೆ 2 ಸ್ಟೆಪ್ಸಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಒಂದು, ರಿಫ್ರಾಕ್ಷನ್ ಥ್ರೂ ದ ಫಸ್ಟ್ ಲೆನ್ಸ್, ಸೆಕೆಂಡ್ ಒನ್ ರಿಫ್ರಾಕ್ಷನ್ ಥ್ರೂ ದ ಸೆಕೆಂಡ್ ಲೆನ್ಸ್ ಅಂತನೂ ಹೇಳ್ಬೋದು. ದೇರ್ ಫೋರ್ ಅಬ್ಸರ್ವ್ ಮಾಡಿ, ಸ್ಟೆಪ್ 1 ಅಂತ ಹೇಳ್ತಾ ಇದ್ದೀನಿ. ಸೊ ಸಿ ಹಿಯರ್, ರಿಫ್ರಾಕ್ಷನ್ ಥ್ರೂ ದ ಲೆನ್ಸ್ L1, ಅವಾಗ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಫಾರ್ ದ ಲೆನ್ಸ್ L1 ನೋಡಿ, ಲೆನ್ಸ್ L1 ತಗೊಂಡಿದ್ದಾಗ ನೋಡಿ, ದಿಸ್ ವಿಲ್ ಬಿ ಫಾರ್ಮಿಂಗ್ ದ ಇಮೇಜ್, ಲೆಟ್ ಅಸ್ ಸೇ I' ಅಂತ ಕರೆಯೋಣ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ V'. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದೇರ್ಫೋರ್ ಸಿ ಹಿಯರ್, ಏನು ಹೇಳ್ತೇವೆ ನಾವಿಲ್ಲಿ, ಲೆಟ್ V' ಈಸ್ ದ ಇಮೇಜ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಇಮೇಜ್ ಡಿಸ್ಟೆನ್ಸ್. U ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್. Therefore, using lens formula, using
ತುಂಬ ಈಸಿ ಇರುತ್ತೆ ರೀ, ಕಷ್ಟನೇ ಇಲ್ಲ. ಅಬ್ಸರ್ವ್ ಮಾಡಿ ಯೂಸಿಂಗ್ ಲೆನ್ಸ್ ಫಾರ್ಮುಲಾ ವಿ ಕ್ಯಾನ್ ಸೇ 1 by v dash ಮೈನಸ್ 1 by u ಇಸ್ ಈಕ್ವಲ್ಸ್ ಟು 1 by f1 ಅಂತ ಬರೀಬಹುದು. ಲೆಟ್ ಇಟ್ ಬಿ ಇಕ್ವೇಶನ್ 1. ಅರ್ಥ ಆಯ್ತಲ್ವಾ? ನಾವು ಸೆಕೆಂಡ್ ಕೇಸ್ ಏನ್ರಿ ನಾವು ಇಲ್ಲಿ ಹೇಳ್ತಾ ಇರೋದು? ರಿಫ್ರಾಕ್ಷನ್ ಥ್ರೂ ಸೆಕೆಂಡ್ ಲೆನ್ಸ್ L2 ಇಂದ ರಿಫ್ರಾಕ್ಷನ್. ನೋಡಿ ಸೆಕೆಂಡ್ ಲೆನ್ಸ್ಗೆ ಐ ಆಮ್ ರೈಟಿಂಗ್ ಎ ಸೆಂಟೆನ್ಸ್ ಹಿಯರ್ ಫಾರ್ ಲೆನ್ಸ್ 2. ಸಿ ಹಿಯರ್ ಐ ಡ್ಯಾಶ್ ಅನ್ನೋದು ಆಬ್ಜೆಕ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ಐ ಡ್ಯಾಶ್ ವಿಲ್ ಆ್ಯಕ್ಟ್ ಆಸ್ ಆನ್ ಆಬ್ಜೆಕ್ಟ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ವಿ ಡ್ಯಾಶ್ ಅನ್ನೋದು ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ವಿ ಡ್ಯಾಶ್ ಅನ್ನೋದು ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ವಿ ಅನ್ನೋದು ನಿಮಗೆ ಇಮೇಜ್ ಡಿಸ್ಟೆನ್ಸ್ ಆಗಿರುತ್ತೆ. therefore we can write 1 by v minus 1 by u ಅಂದ್ರೆ v dash ಅಲ್ವಾ, which is equals to 1 by f2 ಅಂತ ಬರೀತಾ ಇದ್ದೀವಿ. let it be equation 2. now adding equation 1 and 2 adding equations 1 and 2 ಏನು ಬರುತ್ತೆ ನೋಡಿ ಇಲ್ಲಿ 1 by v minus 1 by u plus 1 by ನೋಡಿ ಇಲ್ಲಿ ಏನು ಬರ್ತದೆ 1 by v dash ಅಲ್ವಾ, ಸಾರಿ 1 by v dash minus 1 by u plus 1 by v minus 1 by v dash will become equals to right hand side ನಿಮಗೆ 1 by f1 ಪ್ಲಸ್ 1 by f2 ಅಂತ ಬರುತ್ತೆ. ಸೊ ಇಲ್ಲಿ ಒಂದ್ಸರಿ ನೀಟಾಗಿ ನೀವು ಅಬ್ಸರ್ವ್ ಮಾಡಿ 1 by v ಡ್ಯಾಶ್ ನೆಕ್ಸ್ಟ್ 1 by v ಡ್ಯಾಶ್ ಎರಡು ಕ್ಯಾನ್ಸಲ್ ಆಗ್ತಾ ಇದೆ. ಇನ್ನೇನು ಉಳಿತಾ ಇದೆ ನೋಡಿ ಇಲ್ಲಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ 1 by v minus 1 by u ಮಾತ್ರ ಬರ್ತಾ ಇದೆ. therefore we can write see here 1 by v minus 1 by u will become equals to 1 by f1 plus 1 by f2 ಅಂತ ಬರೀತಾ ಇದ್ದೀವಿ. ಸೊ ಬಟ್ ಇಲ್ಲಿ ನಮಗೆ ಏನಂತ ಬರೀಬೋದು ಇಲ್ಲಿ 1 by v minus 1 by u will become equals to 1 by f equivalent ಅಂತ ಬರಿತೀವಿ. therefore we can write 1 by f equivalent becomes equals to 1 by f1 plus 1 by f2 ಅಂತ ಬರುತ್ತೆ. ಗೊತ್ತಾದಲ್ವಾ? this is how we can get the expression for effective focal length of the lens placed in contact ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಗ್ತಲ್ವ ಹೇಳಿದ್ದೆ ಅಂತ ಅಂದ್ಬಿಟ್ಟು these are the important derivations ಅಂತನೂ ಹೇಳಬಹುದು. now let us see about what is the next one, that is what is right Einstein's photoelectric equation explain the terms ಅಂತ ಹೇಳ್ತಾ ಇದ್ದಾರೆ. and what are the explanations given by Einstein on the experimental observations of photoelectric effect. ನೋಡಿ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ, ರೈಟ್ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್ ಅಂತ ಹೇಳ್ತಾರೆ. ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಲ್ವಾ ಹೇಳ್ತಾ ಇರೋದು ಅವ್ರು ನಿಮಗೆ. ಸೊ ವಾಟ್ ಈಸ್ ದ ಈಕ್ವೇಷನ್? ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್ ಹೆಚ್ ನ್ಯೂ ಇಸ್ ಈಕ್ವಲ್ಸ್ ಟು ಹೆಚ್ ನ್ಯೂ ನಾಟ್ ಪ್ಲಸ್ ಫೈ ಅಲ್ಲ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದು, ಇಲ್ಲ ಹಾಫ್ mv ಸ್ಕ್ವೇರ್ ಅಂತ ಬರೀಬಹುದು. ವಾಟ್ ಈಸ್ ದಿಸ್ ಅಂತಂದಾಗ ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಈಕ್ವೇಷನ್ನ ಇ ಇಸ್ ಈಕ್ವಲ್ಸ್ ಟು ಫೈ ನಾಟ್ ವರ್ಕ್ ಫಂಕ್ಷನ್ ಪ್ಲಸ್ ಕೈನೆಟಿಕ್ ಎನರ್ಜಿ ಅಂತನೂ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ಏನಿದು ಹೆಚ್ ಅಂದರೆ ಮೀನಿಂಗ್ ಏನಿಲ್ಲಿ ಅಂತಂದರೆ ಹೆಚ್ ಅನ್ನೋದು ನಿಮಗೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತನೂ ಬರೀಬಹುದು. ಹೆಚ್ನ ನಾವು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ನ್ಯೂ ನಾಟ್ನ ನಾವು ಏನಂತ ಕರಿತೀವಿ ಅಂತಂದಾಗ ಇಟ್ ಈಸ್ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ನ್ಯೂ ಅನ್ನೋದೇನಪ್ಪ ಅಂತಂದರೆ ನಿಮಗೆ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ಅಂತ ಹೇಳ್ತಾರೆ. ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ಫ್ರೀಕ್ವೆನ್ಸಿ ನ್ಯೂ ಅಂತ ಬರೀಬಹುದು. ಎಮ್ ಅನ್ನೋದು ನಿಮಗೆ ಮಾಸ್ ಆಫ್ ದ ಎಲೆಕ್ಟ್ರಾನ್ಸ್ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ವಿ ಅನ್ನೋದು ನಿಮಗೆ ಸ್ಪೀಡ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್. ವಾಟ್ ಈಸ್ ದಿಸ್? KE kinetic energy, which is nothing but kinetic energy of
ಎಲೆಕ್ಟ್ರಾನ್ಸ್, ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಸೆಕೆಂಡ್ ಒನ್ ಏನು ಅಂತಂದಾಗ ವಿ ಹ್ಯಾವ್ ಟು ರೈಟ್ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್, ವಿ ಕಾಲ್ ಇಟ್ ಆಸ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆರ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಫಸ್ಟ್ ಒನ್ ಅಬ್ಸರ್ವ್ ಮಾಡಿ ಇಲ್ಲಿ, ಫ್ರಮ್ ದ ಈಕ್ವೇಶನ್ ಕೈನೆಟಿಕ್ ಎನರ್ಜಿ ವಿಲ್ ಬಿಕಮ್ ಈಕ್ವಲ್ಸ್ ಟು h nu minus h nu naught ಅಂತ ಬರೀಬಹುದು. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ ಫಸ್ಟ್ ಪಾಯಿಂಟ್ ಏನು ಅಂತಂದಿದ್ದಾಗ ಸಿ ಹಿಯರ್ ಅಬ್ಸರ್ವ್ ಮಾಡಿ ಇಲ್ಲಿ, ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ಅಲ್ವಾ. ಅಂದರೆ ಮೀನಿಂಗ್ ಏನು ಅಂತಂದಾಗ ಆಸ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್, the frequency of incident light increases, as the frequency of incident light increases, then the kinetic energy of photoelectrons also increases ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಈಸ್ ಆನ್ ಇನ್ಸ್ಟಾಂಟೇನಿಯಸ್ ಪ್ರಾಸೆಸ್ ಅಂತ ಹೇಳ್ತಾರೆ. ಇನ್ಸ್ಟಾಂಟೇನಿಯಸ್ ಪ್ರಾಸೆಸ್. ವೈ ಇಟ್ ಈಸ್ ಕಾಲ್ಡ್ ಇನ್ಸ್ಟಾಂಟೇನಿಯಸ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂತಂದಾಗ ಯಾಸ್ ಸೂನ್ ಆಸ್ ನೋಡಿ ಲೈಟ್ ಬಂದು ಮೆಟಲ್ ಮೇಲೆ ಬಿದ್ದಿದ ತಕ್ಷಣ ಎಲೆಕ್ಟ್ರಾನ್ಸ್ ಅನ್ನೋದು ಎಜೆಕ್ಟ್ ಆಗ್ತಾ ಇರುತ್ತೆ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಟೈಮ್. ಹಾಗಾಗಿ ನಿಮಗೆ ಇಟ್ ಇಸ್ ಇನ್ಸ್ಟಾಂಟೇನಿಯಸ್ ಪ್ರಾಸೆಸ್ ಅಂತ ಹೇಳ್ಬೋದು. ನೋಡಿ ಸಿ ಹಿಯರ್ ಥರ್ಡ್ ಒನ್, ಫಾರ್ ಎವ್ರಿ ಮೆಟಲ್ ದೇರ್ ವಿಲ್ ಬಿ ಎ ಸಟನ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ದೇರ್ ವಿಲ್ ಬಿ ಡೈರೆಕ್ಟಾಗೆ ಬರ್ತೀನಿ, ದೇರ್ ವಿಲ್ ಬಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಪ್ರತಿಯೊಂದು ಮೆಟಲ್ಗೂ ಓಕೆ ಅದರದ್ದೇ ಆಗಿರತಕ್ಕಂಥ ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿನ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದಕ್ಕಿಂತ ಕಡಿಮೆ ಇರತಕ್ಕಂಥ ಲೈಟ್ ಇನ್ಸಿಡೆಂಟ್ ಆದರೆ ಓಕೆ ಆವಾಗ ಆ ಮೆಟಲ್ ಅನ್ನೋದು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ನ ಮಾಡಲ್ಲ ಅಂತ ಹೇಳ್ತಾರೆ. ಬಿಲೋ ವಿಚ್ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾರೆ. ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಟೇಕ್ಸ್ ಪ್ಲೇಸ್. ಅರ್ಥ ಆಗ್ತಾ ಇರೋ ಹೇಳಿದೆ ಅಂತ ಅಂದ್ಬಿಟ್ಟು ಸೊ ದಿಸ್ ಈಸ್ ಒನ್ ಆಫ್ ದ ಎಕ್ಸ್ಪ್ಲನೇಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದಾಗ ನೋಡಿ ಆಸ್ ದ ಇಂಟೆನ್ಸಿಟಿನ ಏನು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಅಂತಂದರೆ ಇಂಟೆನ್ಸಿಟಿ ಆಲ್ವೇಸ್ ರೆಪ್ರೆಸೆಂಟ್ಸ್ ನಂಬರ್ ಆಫ್ ಫೋಟಾನ್ಸ್ ಇನ್ಸಿಡೆಂಟಿಂಗ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ, ಪರ್ ಯೂನಿಟ್ ಏರಿಯಾ. ಆಸ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್ increases, as intensity of incident light increases ಏನಂತ ಹೇಳ್ಬೋದು ನಾವು ಇಲ್ಲಿ ಅಂತಂದಾಗ we can say that number of photo electrons emitted also increases ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ದಟ್ ಈಸ್ ಅಬೌಟ್ ದ ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಆಫ್ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಬರೀಬಹುದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ನಾವು. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಏನದು ಅಂತಂದಾಗ ಸಿ ಹಿಯರ್, ವಾಟ್ ಈಸ್ ಅ ರೆಕ್ಟಿಫೈಯರ್? ನೋಡಿ ಸಿಂಪಲ್ ಆಗಿ ಬರೀಬಹುದು. ರೆಕ್ಟಿಫೈಯರ್ ಅನ್ನೋದು ಸರ್ಕ್ಯೂಟ್ ಇಲ್ಲ ದ ಡಿವೈಸ್ ಅಂತನೂ ಹೇಳ್ಬೋದು. ರೆಕ್ಟಿಫೈಯರ್ ಈಸ್ ಎ ಸರ್ಕ್ಯೂಟ್ which converts ಅರ್ಥ ಆಗ್ತದಲ್ವ ಹೇಳ್ತಾರೆ ಅದು, which converts AC alternating value or current voltage into okay DC ಅಂತ ಹೇಳ್ತಾರೆ. AC ಇನ್ಪುಟ್ ಟು DC ಔಟ್ಪುಟ್ ಅಂತ ಬರೀಬಹುದು. ನೋಡಿ ಸೆಕೆಂಡ್ ಒನ್ ಏನು ಹೇಳ್ತಾ ಇದೆ ನಮ್ಗೆ ಇಲ್ಲಿ, ರೈಟ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಅಂಡ್ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್ ಫಾರ್ ಹಾಫ್ ವೇವ್ ರೆಕ್ಟಿಫೈಯರ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಹಾಫ್ ವೇವ್ ರೆಕ್ಟಿಫೈಯರ್ಗೆ ಡಯಾಗ್ರಾಮ್ ನಾವು ಹಾಕಬೇಕು. ಸೊ ಸಿ ಹಿಯರ್ ನಿಮಗೆ ಏನಿರುತ್ತೆ ಇಲ್ಲಿ ಅಂತಂದರೆ ಒಂದು ಟ್ರಾನ್ಸ್ಫಾರ್ಮರ್ ಥರ ಸರ್ಕ್ಯೂಟ್ ಇರುತ್ತೆ. ಅಬ್ಸರ್ವ್ ಮಾಡಿ. ಸಿ ಹಿಯರ್ ಇಲ್ಲಿ ನಿಮಗೆ ಒಂದೇ ಒಂದು ಡಯೋಡ್ ಇರುತ್ತೆ. ಸಿ ಹಿಯರ್ ದೇರ್ ವಿಲ್ ಬಿ ಒನ್ ಡಯೋಡ್. ಸೊ ಅರ್ಥ ಮಾಡ್ಕೊಳ್ಳಿ ನೀಟಾಗೆ, ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ದೇರ್ ವಿಲ್ ಬಿ ಒನ್ ಲೋಡ್ ರೆಸಿಸ್ಟಾರ್ ಅಂತ ಹೇಳ್ತೀವಿ, ಆರ್ ಎಲ್ ಅಕ್ರಾಸ್ ವಿಚ್ ವಿಲ್ ಮೇಂಟೈನ್ ವಿಲ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಔಟ್ಪುಟ್ ವೋಲ್ಟೇಜ್ ಅಂತ ಬರೀಬೋದು.
ಇಲ್ಲಿ ನಿಮಗೆ ಇನ್ಪುಟ್ ವೋಲ್ಟೇಜ್ನ ಕೊಡ್ತೀವಿ. ಇನ್ಪುಟ್ ವೋಲ್ಟೇಜ್ ಇದು ಡಯೋಡ್ ಡಿ ಅಂತ ರೆಪ್ರೆಸೆಂಟ್ ಮಾಡೋಣ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದಂತ ಅಂದ್ಬಿಟ್ಟು. ಸೊ ಸಿ ಹಿಯರ್ ದರ್ ಈಸ್ ಎ ಡಯೋಡ್. ದಿಸ್ ಇಸ್ ದ ಪಿ ಅಂಡ್ ದಿಸ್ ದ ಎನ್. ಲೆಟ್ ಅಸ್ ಸೇ ದಿಸ್ ದ ಪಾಯಿಂಟ್ ಎ ಅಂಡ್ ದಿಸ್ ದ ಪಾಯಿಂಟ್ ಬಿ ಅಂತ ಹೇಳ್ತಾ ಇದ್ದೀವಿ. ಇದು ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಆಯಿತು. ಇನ್ಪುಟ್ ಮತ್ತು ಔಟ್ಪುಟ್ ವೇವ್ ಫಾರ್ಮ್ಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಸಿ ಹಿಯರ್ ವಿ ಇನ್ಪುಟ್ ಹೇಗಿರುತ್ತೆ ಅಂತಂದರೆ ಅಬ್ಸರ್ವ್ ಮಾಡಿ. ಎ ಸಿ ಅಲ್ವಾ ನಿಮಗೆ, ಎ ಸಿ ಯು ಕ್ಯಾನ್ ರೆಪ್ರೆಸೆಂಟ್ ಲೈಕ್ ದಿಸ್. ಥಿಂಕ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಎ ಸಿ ಇನ್ಪುಟ್ನ ನಾವು ಬರಿತಾ ಇದ್ದೀವಿ, ಓಕೆನಾ. ಸೊ ವಿ ಔಟ್ಪುಟ್ ಹೇಗಿರುತ್ತೆ ನೋಡಿ, ವಿ ಔಟ್ಪುಟ್. ಸೊ ಥಿಂಕ್ ಮಾಡಿ, ದಿಸ್ ಅ ವೋಲ್ಟೇಜ್. ಇಟ್ ವಿಲ್ ಗೆಟ್ ಓನ್ಲಿ ಔಟ್ಪುಟ್ ವೋಲ್ಟೇಜ್ ಮಾತ್ರ ನಿಮಗೆ ಸಿಗುತ್ತೆ ಅಷ್ಟೇ. ಮತ್ತು ನಿಮಗೆ ನೆಗೆಟಿವ್ ಹಾಫ್ ಸೈಕಲ್ ನಿಮಗೆ ಬರೋದಿಲ್ಲ. ನೋಟ್ ಮಾಡಿ, ಅದು ಗ್ಯಾಪ್ ಬರುತ್ತೆ. ನೆಕ್ಸ್ಟ್ ಮತ್ತೆ ನಿಮಗೆ ಪಾಸಿಟಿವ್ ಮಾತ್ರ ನಿಮಗೆ ಬರುತ್ತೆ, ನೆಗೆಟಿವ್ ಸೈಕಲ್ ಬರೋದಿಲ್ಲ. ನೆಕ್ಸ್ಟ್ ನಿಮಗೆ ಪಾಸಿಟಿವ್ ಮಾತ್ರ ಬರುತ್ತೆ. ಅರ್ಥ ಆಗ್ತದಲ್ವಾ? ಲೈಕ್ ದಟ್ ವಿ ಕ್ಯಾನ್, ಇದು ಈಸ್ ದ ಇನ್ಪುಟ್ ಅಂಡ್ ದಟ್ ಈಸ್ ಔಟ್ಪುಟ್ ವೇವ್ ಫಾರ್ಮ್ಸ್, ಓಕೆನಾ. ಲೈಕ್ ದಟ್ ವಿ ಕ್ಯಾನ್ ಥಿಂಕ್. ಸೊ ಸಿ ಹಿಯರ್ ರೆಗ್ಯುಲರ್ ಇಂಟರ್ವೆಲ್ಸ್ ಆಫ್ ಟೈಮ್. ಎ ಸಿ ಅನ್ನೋದು ನಿಮಗೆ ವ್ಯಾಲ್ಯೂ ಚೇಂಜ್ ಮಾಡ್ಕೊಳ್ತಾ ಇರುತ್ತೆ. ಆದರೆ ಹಾಫ್ ವೇವ್ ರೆಕ್ಟಿಫೈಯರ್ ಅನ್ನೋದು ಓಕೆ ಏನು ಮಾಡುತ್ತೆ, ನೆಗೆಟಿವ್ ಹಾಫ್ ಸೈಕಲ್ಸ್ನ, ನೆಗೆಟಿವ್ ಎ ಸಿ ಹಾಫ್ ಸೈಕಲ್ಸ್ನ ಕನ್ವರ್ಟ್ ಮಾಡಲ್ಲ. ಅರ್ಥ ಮಾಡ್ಕೊತಾ ಇರಲ್ವಾ ಹೇಳ್ತಾ ಇರೋದು? ಸೊ ಅಬ್ಸರ್ವ್ ಮಾಡಿ, ವಾಟ್ ಇಸ್ ದ ಕ್ವಶನ್ ಏನಿಲ್ಲಿ? ಬರೀ ರೆಕ್ಟಿಫೈರ್ ಕೇಳಿದರೆ ಅಷ್ಟೇ, ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್ ಅಂತ ಕೇಳಲಿಲ್ಲ. ಒಂದು ವೇಳೆ ಹಾಫ್ ವೇವ್ ರೆಕ್ಟಿಫೈರ್ ಅಂತ ಕೇಳಿದರೆ ಏನು ಬರೀಬೇಕು ನಾವು? ಎ ಸರ್ಕ್ಯೂಟ್ ವಿಚ್ ಕನ್ವರ್ಟ್ಸ್ ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ಸ್ ಆಫ್ ಎನ್ ಎ ಸಿ ಇಂಟು ಡಿ ಸಿ ಅಂತ ಬರೀಬೇಕು. ಫುಲ್ ವೇವ್ ರೆಕ್ಟಿಫೈರ್ ಅಂತ ಕೇಳಿದ್ರೆ ದ ಸರ್ಕ್ಯೂಟ್ ವಿಚ್ ಕನ್ವರ್ಟ್ಸ್ ಓಕೆ ಬೋತ್ ದ ಸೈಕಲ್ಸ್ ಆಫ್ ಎನ್ ಎ ಸಿ ಇನ್ಪುಟ್ ಟು ಡಿ ಸಿ ಔಟ್ಪುಟ್ ಅಂತ ಬರೀಬಹುದು. ಗೊತ್ತಾಯ್ದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಚೆಕ್ ವಾಟ್ ಈಸ್ ದ ವರ್ಕಿಂಗ್ ಆಫ್ ಎ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಹೇಳ್ತಾರೆ. ಹೌ ಕ್ಯಾನ್ ವಿ ಎಕ್ಸ್ಪ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಥರ್ಡ್ ಒನ್, ವರ್ಕಿಂಗ್. ಅರ್ಥ ಮಾಡ್ಕೊತಾ ಇರಲ್ವಾ? ಸೊ ಸಿ ಹಿಯರ್ ನೋಡಿ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಷ್ಟು ಬರೆದ್ರೆ ನೀವು ಸಾಕು. ಫಸ್ಟ್ ಪಾಯಿಂಟ್ ಏನು ನೋಡಿ ಇಲ್ಲಿ, ವೆನ್ ಪಾಸಿಟಿವ್ ಹಾಫ್ ಸೈಕಲ್ of an AC is sent through the circuit, ಅವಾಗ ಏನಾಗುತ್ತೆ ನೋಡಿ. ಓಕೆ, ಪಾಯಿಂಟ್ ಎ ಅನ್ನೋದು ನಿಮಗೆ ಪಾಸಿಟಿವ್ ಆಗುತ್ತೆ, ಪಾಯಿಂಟ್ ಬಿ ಅನ್ನೋದು ನೆಗೆಟಿವ್ ಆಗುತ್ತೆ. ಓಕೆ, ಸರ್ಕ್ಯೂಟ್ ಡಯೋಡ್ ವಿಲ್ ಬಿ ಇನ್ ಫಾರ್ವರ್ಡ್ ಬಯಾಸ್ ಅಂತ ಹೇಳ್ತಾರೆ. ಡಯೋಡ್ ವಿಲ್ ಬಿ ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನ್. ಹೆನ್ಸ್ ಇಟ್ ಕಂಡಕ್ಟ್ಸ್ ಅಂತ ಹೇಳ್ತಾರೆ. ಹೆನ್ಸ್ ಇಟ್ ಕಂಡಕ್ಟ್ಸ್ and will give output. ಅರ್ಥ ಮಾಡ್ಕೊತಾ ಇರಲ್ವಾ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿ ಇಲ್ಲಿ, ವೆನ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ an AC is sent through the circuit, ಆವಾಗ ನಿಮಗೆ ಪಾಯಿಂಟ್ ಎ ಅನ್ನೋದು ನಿಮಗೆ ನೆಗೆಟಿವ್ ಆಗಿರುತ್ತೆ ಆ್ಯಂಡ್ ಪಾಯಿಂಟ್ ಬಿ ಅನ್ನೋದು ನಿಮಗೆ ಪಾಸಿಟಿವ್ ಆಗಿರುತ್ತೆ, ಈಸ್ ಪಾಸಿಟಿವ್. ಆ್ಯಂಡ್ ಡಯೋಡ್ ಅನ್ನೋದು ಹೇಗಿರುತ್ತೆ ನಿಮ್ಗೆ ಇಲ್ಲಿ? ಡಯೋಡ್ ವಿಲ್ ಬಿ ಇನ್ ರಿವರ್ಸ್ ಬಯಾಸ್ ಕಂಡೀಷನ್ ಅಂತ ಹೇಳ್ತಾರೆ. ಇನ್ ರಿವರ್ಸ್ ಬಯಾಸ್ ಕಂಡೀಷನ್ ಅರ್ಥ ಮಾಡ್ಕೊತಾ ಇರಲ್ಲ. ಹೆನ್ಸ್ ಇಟ್ ಡು ನಾಟ್ ಕಂಡಕ್ಟ್ ಅಂತ ಹೇಳ್ತೀವಿ ನಾವು. ಹೆನ್ಸ್ ಇಟ್ ಡು ನಾಟ್ ಕಂಡಕ್ಟ್. therefore we can say that therefore
half wave rectifier, half wave rectifier, half wave rectifier converts only positive half cycle of an AC into DC as shown ಅಂತ ಬರೆದ್ರೆ ಸಾಕು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಲೈಕ್ ದಟ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಗಿವೆನ್ ಕ್ವಶನ್. Now let us see the next last part, 6th section ಅಂತನೂ ಹೇಳ್ಬೋದು. ಸೊ ನೋಡಿ, ಯಾವತ್ತೇ ಆಗಲಿ ನಿಮಗೆ ಸೆಂಟಮ್ ಅಂದರೆ ಔಟ್ ಅನ್ನೋದು ಯಾವ ಸೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ನೋಡಿ, ದಿಸ್ ಇಸ್ ದ ಸೆಕ್ಷನ್ ವಿಚ್ ಡಿಸೈಡ್ಸ್ ಔಟ್ ಆಫ್ ಅನ್ನು ಡಿಸೈಡ್ ಮಾಡೋದು. ದಿಸ್ ಇಸ್ ದ ಸೆಕ್ಷನ್ ದಟ್ ಈಸ್ ನ್ಯೂಮರಿಕಲ್ ಸೆಕ್ಷನ್. ಪ್ರಾಬ್ಲಮ್ಸ್ ನೀಟಾಗೆ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. ಸೊ ಥಿಂಕ್ ಮಾಡಿ, ಇಲ್ಲಿ ಏನಂತ ಹೇಳ್ತಾ ಇದ್ರು ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, ಸೊ ಇಲ್ಲಿ ಕ್ವಶನ್ ಸ್ವಲ್ಪ ಇಲ್ಲಿ -3 ಅಂತ ಬೀಳಬೇಕಾಗಿತ್ತು. ಸೊ ಅದನ್ನು ನಾನು ಬರಿತೀನಿ. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. -3 into ಅಂತ ಅಂದ್ಬಿಟ್ಟು. ಓಕೆನಾ ರೀ? ಲೆಟ್ ಅಸ್ ಸಿ ಹೌ ಕ್ಯಾನ್ ವಿ ಸಾಲ್ವ್ ದಿಸ್. ಹಿಯರ್ 2 charges 5 into 10 power minus 8 coulomb and -3 into 10 power minus 8 coulomb are located 16 centimeter apart ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ 5 into 10 power minus 8 coulomb, let us say Q1 ಅಂತ ಕರೆಯೋಣ. ನೋಡಿ ಇಲ್ಲಿ Q2 how much it is, -3 into 10 power minus 8 coulomb are located at a distance equal to 16 centimeter ಅಂತ ಕೊಟ್ಟಿದ್ದಾರೆ. At what point or points on the line join the two charges is the electric potential is 0 ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಟೇಕ್ ದ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ವಿಲ್ ಬಿ 0. ನೋಡಿ, ಯಾವ ಪಾಯಿಂಟ್ಸ್ ಹತ್ರ ನಿಮಗೆ ನೆಟ್ ಪೊಟೆನ್ಷಿಯಲ್ 0 ಇರುತ್ತೆ, ಆ ಪಾಯಿಂಟ್ ಎಷ್ಟು ದೂರದಲ್ಲಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫ್ರಮ್ ದ ಫಸ್ಟ್ ಚಾರ್ಜ್ ಇಲ್ಲ ಸೆಕೆಂಡ್ ಚಾರ್ಜ್ ಅಂತ ಏನು ಕೊಡ್ತಾ ಇಲ್ಲ. ಸೊ ಲೆಟ್ ಅಸ್ ಸೇ ಫ್ರಮ್ 5 into 10 power minus 8 coulomb ಅಂತಾನೆ ಕನ್ಸಿಡರ್ ಮಾಡೋಣ. ನೋಡಿ, ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಸೊ ಹಾಗಾಗಿ ಪೊಟೆನ್ಷಿಯಲ್ ಸ್ಕೇಲಾರ್ ಆಗಿರೋದ್ರಿಂದ ನಾವೆಲ್ಲೂ ಆ್ಯಡ್ ಮಾಡಿದ್ದಾಗ ಏನಾಗಿರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ 0 ಬರುತ್ತೆ. ಓಕೆ, ಬಿಕಾಸ್ ಪೊಟೆನ್ಷಿಯಲ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಆಲ್ಸೋ. ಸೊ ಕೇಸ್ 1 ನಾವು ನೋಡೋಣ. ವಾಟ್ ಈಸ್ ದಟ್ ಕೇಸ್ 1 ಹಿಯರ್ ಅಂತಂದರೆ, ಪಾಯಿಂಟ್ P ಪಾಯಿಂಟ್ ಅನ್ನೋದು ಲೈಸ್ ಬಿಟ್ವೀನ್ ದ ಚಾರ್ಜಸ್, between the charges. ನೋಡಿ, ಚಾರ್ಜಸ್ ಮಧ್ಯದಲ್ಲಿದ್ದರೆ ಲೆಟ್ ಅಸ್ ಸೇ ಹಿಯರ್ ಏನಂತ ಹೇಳ್ಬೋದು ನಾವಿಲ್ಲಿ, ಲೆಟ್ ಅಸ್ ಸೇ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ P ಹತ್ರ ನಿಮಗೆ ನೋಡಿ Q1 ನಿಂದ ನಿಮಗೆ ಎಷ್ಟು ದೂರದಲ್ಲಿದೆ, x ಡಿಸ್ಟೆನ್ಸಲ್ಲಿದೆ ಅಂತ ಕರೆಯೋಣ. Q2 ಅನ್ನೋದು ನಿಮಗೆ D - x ಡಿಸ್ಟೆನ್ಸಲ್ಲಿದೆ ಅಂತ ಕರೆಯೋಣ. ಓಕೆನಾ? therefore we can write ಏನು ಬರ್ಬೋದು ನೋಡಿ, ಇಲ್ಲಿ ನೆಟ್ ಪೊಟೆನ್ಷಿಯಲ್ V1 plus V2 must become equal to 0. ಪೊಟೆನ್ಷಿಯಲ್ ಫಾರ್ಮುಲಾ ಏನ್ರಿ ನಮಗಿಲ್ಲಿ, 1/4πε0 into Q1 ಇಂದ ಪಾಯಿಂಟ್ ಎಷ್ಟು ದೂರದಲ್ಲಿ ನಮಗಿಲ್ಲಿ x ಅಂತ ಇದೆ, ಪ್ಲಸ್ 1/4πε0 into Q2 ಡಿವೈಡ್ ಬೈ Q2 ಇಂದ ಪಾಯಿಂಟ್ ಎಷ್ಟು ದೂರದಲ್ಲಿದೆ ನಿಮಗೆ D - x ಮಸ್ಟ್ ಬಿಕಮ್ ಈಕ್ವಲ್ ಟು 0 ಅಂತ ಬರೀಬಹುದು. ಸೊ ಇವಾಗ ನಾವು ಸಿಂಪ್ಲಿಫೈ ಮಾಡೋಣ. 1/4πε0 ನಾವು ಕಾಮನ್ ತೆಗೆದ್ರೆ ವಾಟ್ ಈಸ್ Q1 ವ್ಯಾಲ್ಯೂ ಹಿಯರ್, 5 into 10 power minus 8 ಅಲ್ವಾ, 5 into 10 power minus 8 ಡಿವೈಡ್ ಬೈ x. ನೋಡಿ Q2 ವ್ಯಾಲ್ಯೂ ಏನಾಗುತ್ತೆ ನಮಗಿಲ್ಲಿ, Q2 ಅನ್ನೋದು -3 into 10 power minus 8 ಅಲ್ವಾ, ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ 3 into 10 to the power of minus 8 ಡಿವೈಡ್ ಬೈ ಡಿಸ್ಟೆನ್ಸ್ ಎಷ್ಟು, D minus x ಮಸ್ಟ್ ಬಿಕಮ್ ಈಕ್ವಲ್ ಟು 0. ನೋಡಿ 10 power minus 8 ಸಹ ನಾವು ಕಾಮನ್ ತೆಗೆದು ಈ ಎಲ್ಲ ಕ್ವಾಂಟಿಟೀಸ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಇಟ್ ವಿಲ್ ಬಿಕಮ್ ಈಕ್ವಲ್ ಟು 0. ಸೊ ಇನ್ನೇನು ಉಳಿದಿರೋದು ನೋಡಿ ಇಲ್ಲಿ, therefore we will get 5/x will become equals to 3 into D minus x ಅಂತ ಬರುತ್ತೆ. ಈ ಮೈನಸ್ ಟರ್ನ್ ಆ ಕಡೆ ಪ್ಲಸ್ ಬಂದುಬಿಡುತ್ತೆ. ಇಲ್ಲ ನಿಮ್ಗೆ ಇನ್ನೊಂದು ಸ್ಟೆಪ್ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಸರ್ ಇಲ್ಲಿ ಅಂತಂದರೆ ಇನ್ನೊಂದು ಸ್ಟೆಪ್ ಬರೀತಾ ಇದ್ದೀನಿ, ಇಟ್ ಈಸ್ ಈಕ್ವಲ್ ಟು 0. ಮೈನಸ್ನ ಆ ಕಡೆ ಕಳಿಸೋಣ, 5/x is equals to 3 ಡಿವೈಡ್ ಬೈ ಡಿಸ್ಟೆನ್ಸ್ ಎಷ್ಟು ನಿಮಗಿಲ್ಲಿ 16 ಮೈನಸ್ ಎಕ್ಸ್ ಅಂತ ಬರೀಬಹುದಲ್ವಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ, 16 into 5 80
minus 5 into x 5x must become equal to 3x ಅಂತ ಬರುತ್ತೆ. Therefore 8x will become equals to 80 or x becomes equals to 80 by 8 ಅಂತಂದ್ರೆ ನಿಮಗೆ 10 centimeter ಅಂತ ಬರುತ್ತೆ. ಈಸ್ ಫಾರ್ ಕೇಸ್ 1 ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ಕೇಸ್ 2 ಏನಾಗುತ್ತೆ ನೋಡೋಣ. ಕೇಸ್ 2 ಅಂದರೆ ಪಾಯಿಂಟ್ ಅನ್ನೋದು ಔಟ್ಸೈಡ್ ಇದ್ರೆ, ಇಫ್ ದ ಪಾಯಿಂಟ್ ಲೈ ಔಟ್ಸೈಡ್, ದ ಪಾಯಿಂಟ್ ಲೈ outside the charges. See here, this is Q1 and let us say this is a Q2. They are separated by distance D equal to 16 centimeter ಅಂತ ಕನ್ಸಿಡರ್ ಮಾಡೋಣ. ಲೆಟ್ P be a point. P ಅನ್ನೋ ನಿಮಗೆ Q1 ನಿಂದ x ಡಿಸ್ಟೆನ್ಸ್ ಅಲ್ಲಿದೆ ಅಂತ ತಗೊಂಡಿದ್ದಾಗ Q2 ಇಂದ ಎಷ್ಟು ದೂರದಲ್ಲಿರುತ್ತಪ್ಪ, x ಮೈನಸ್ ಡಿ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ದೇರ್ ಫೋರ್ ವಾಟ್ ಈಸ್ ದ ನೆಟ್ ಪೊಟೆನ್ಷಿಯಲ್, ನಾನು ಡೈರೆಕ್ಟಾಗಿ ಬರಿತೀನಿ. V1 ಮಸ್ಟ್ ಬಿಕಮ್ ಈಕ್ವಲ್ಸ್ ಟು V2. ಸೊ 1/4πε0 ಕಾಮನ್ ಕ್ಯಾನ್ಸಲ್ ಆಗುತ್ತೆಲ್ಲ. ಸೊ Q1 ಡಿವೈಡ್ ಬೈ ವಾಟ್ ಈಸ್ x ಇಸ್ ಈಕ್ವಲ್ಸ್ ಟು Q2 ಡಿವೈಡ್ ಬೈ x ಮೈನಸ್ ಡಿ ಅಂತ ಬರಿಬೋದು. Q1, what is Q1 value here? 5 into 10 power minus 8 divided by x is equals to 3 into 10 power minus 8 divided by x minus 16 ಅಂತ ಬರಿಬಹುದು. ಸೊ ಮೈನಸ್ 10 power minus 8 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡಿ, 5x ಮೈನಸ್ 16 ಇಂಟು 5 ಅಂತಂದರೆ 80 ಅಂತ ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 3x. ಸೊ ನೋಡಿ ಇಲ್ಲಿ 5 3x ಈ ಕಡೆ ಅಂತಂದರೆ ಮೈನಸ್ 3x ಅಂದರೆ 2x ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 80. x will become equals to 80 by 2 which is nothing but 40 centimeter ಅಂತ ಬರುತ್ತೆ. ಗೊತ್ತಾಗಿದಲ್ವೇ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಇನ್ ದ ಮಾಡೆಲ್ ಪೇಪರ್. ಸೊ ಥಿಂಕ್ ಮಾಡಿ ಇಲ್ಲಿ, ಎ ಬ್ಯಾಟರಿ ಆಫ್ EMF 10 volt and internal resistance 3 ohm is connected to a resistor ಅಂತ ಹೇಳ್ತಾರೆ. If the current in the circuit is 0.5 ampere, what is the resistance of the resistor? What is the terminal voltage of the battery when the circuit is closed ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಅವ್ರು ಏನು ಹೇಳ್ತಾರೆ ನೋಡಿ, ಇಲ್ಲಿ ನಿಮಗೆ ಒಂದು ಎಕ್ಸ್ಟರ್ನಲ್ ರೆಸಿಸ್ಟಾರ್ ಇದೆ, ಲೆಟ್ ಆರ್ ಬಿ ದ ರೆಸಿಸ್ಟೆನ್ಸ್ ಅಂತ ತಗೊಳ್ಳೋಣ. ಅದನ್ನು ಒಂದು ಸೆಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ವಾಟ್ ಈಸ್ ದ ಸೆಲ್ EMF ಬಂದ್ಬಿಟ್ಟು ನಿಮಗೆ 10 ವೋಲ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ 3 ಓಮ್ ಅಂತ ಕೊಟ್ಟಿದ್ದಾರೆ. ಲೆಟ್ ಐ ಬಿ ದ ಕರೆಂಟ್. ನಿಮಗೆ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಐ ವ್ಯಾಲ್ಯೂ ಸಹ ಮೆನ್ಷನ್ ಮಾಡಿದೆ. ಎಷ್ಟು ನಿಮಗೆ ಇವೆಲ್ಲ ಗಿವೆನ್ ಕ್ವಾಂಟಿಟೀಸ್ ಕಂಪಲ್ಸರಿ ಬರೀಲೇಬೇಕು. ಗಿವೆನ್ ಕ್ವಾಂಟಿಟೀಸ್ ನಿಮಗೆ ಆಪತ್ತು ಸಮಯದಲ್ಲಿ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಸೊ ವಿ ಕ್ಯಾನ್ ಸೇ ದ್ಯಾಟ್, ಅಬ್ಸರ್ವ್ ಮಾಡಿ, ವಿ ನೋ ದ್ಯಾಟ್, ನಮಗೆ ಫಾರ್ಮುಲಾ ಗೊತ್ತಿದೆ. ಏನಂತದು ಅಂತಂದರೆ ವಿ ನೋ ದ್ಯಾಟ್ ಕರೆಂಟ್ ಅನ್ನೋದು ಯಾವತ್ತೇ ಆಗಲಿ ಇ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಅಂತ ಬರಿತೀವಿ. ಐ ಈಸ್ ಈಕ್ವಲ್ಸ್ ಟು 0.5 ವಿಚ್ ಈಸ್ ಈಕ್ವಲ್ಸ್ ಟು 10 ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಎಷ್ಟು ನಿಮಗೆ 3 ಓಮ್ ಅಲ್ವಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ನಿಮಗೆ ಸಿಗುತ್ತೆ. ಆರ್ ಪ್ಲಸ್ 3 ಬಿಕಮ್ಸ್ ಈಕ್ವಲ್ಸ್ ಟು 10 ಡಿವೈಡ್ ಬೈ 0.5 ವಿಚ್ ಇಸ್ ನಥಿಂಗ್ ಬಟ್ 20 ಅಂತ ಬರುತ್ತೆ. ನೋಡಿ ಆರ್ ಏನಾಗುತ್ತೆ ನೋಡಿ, ಇವಾಗ ಆರ್ ಬಿಕಮ್ಸ್ ಈಕ್ವಲ್ ಟು therefore r is equals to 20 minus 3, ಕರೆಕ್ಟ್ ಏನ್ರಿ? 20 minus 3 which is equals to 17 ಅಂತ ಬರುತ್ತೆ. This is the 17 ohm. This is the external resistance. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ವಾಟ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ವಾ ಕೇಳ್ತಾ ಇರೋದವರು. ವಾಟ್ ಈಸ್ ದ ಟರ್ಮಿನಲ್ ವೋಲ್ಟೇಜ್ ಎಷ್ಟು ಬರುತ್ತೆ ನೋಡಿ ಇಲ್ಲಿ, ವಿ ಇಸ್ ಈಕ್ವಲ್ಸ್ ಟು ಇ ಮೈನಸ್ ಐ ಇಂಟು ಆರ್. ಈ ವ್ಯಾಲ್ಯೂ ಎಷ್ಟು 10 ತನಕ ಕೊಟ್ಟಿರೋದು ನಿಮಗೆ. 10 ಮೈನಸ್ ಐ ಅಂದರೆ 0.5 ಇಂಟು ಆರ್ ಅಂದರೆ 3. ಸೊ 10 ಮೈನಸ್ 3 ಇಂಟು 0.5 ಅಂತಂದರೆ ನಿಮಗೆ 1.5 ಅಂತ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ 10 ಮೈನಸ್ 1.5 ಎಷ್ಟು ಬರುತ್ತೆ ನಿಮಗೆ, ನಿಯರ್ಲಿ ಇಟ್ ಈಸ್ ಈಕ್ವಲ್ಸ್ ಟು 8.5 ಅಲ್ವಾ ನಿಮಗೆ. 10 1 ನಿಮಿಷ,
ಇ ಈಸ್ ಈಕ್ವಲ್ಸ್ ಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ ಎಷ್ಟು ಬಂದಿದ್ದು ನೋಡಿ ಇಲ್ಲಿ, ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು 3 ಓಮ್ ಅಂತ ನಿಮ್ಗೆ ಕೊಟ್ಟಿರೋದಿಲ್ಲಿ. ಸೊ ಲೆಟ್ ಇಸ್ ಅ ಥಿಂಕ್, ಒಂದು ನಿಮಿಷ ಚೆಕ್ ಮಾಡಿ ಏನಾದರೂ ಮಿಸ್ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. 10 - 1.5 10 - 1.5 ಎಷ್ಟು ಬಂದು ನಿಮ್ಗೆ ಇಲ್ಲಿ, ಇಟ್ ಈಸ್ ಈಕ್ವಲ್ಸ್ ಟು 8.5 ವೋಲ್ಟ್ ಅಂತ ಬರಿಬೋದು. ದಿಸ್ ಇಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಆ ಟರ್ಮಿನಲ್ ವೋಲ್ಟೇಜ್. ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ಥಿಂಕ್ ಮಾಡಿ ಪ್ಲೀಸ್. ರೀಸ್ ಅ ಪ್ರಾಬ್ಲಮ್. ಎ ಕಾಯಿಲ್ ಆಫ್ ಇಂಡಕ್ಟೆನ್ಸ್ ಗಿವೆನ್, ಫಸ್ಟ್ ಬರೆದ್ಬಿಡಿ. ಇಂಡಕ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 0.5 ಹೆನ್ರಿ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ 100 ಓಮ್ ಅಂತ ಕೊಟ್ಟಿದ್ದಾರೆ. ಈಸ್ ಕನೆಕ್ಟೆಡ್ ಟು ವಿ ಆರ್ ಎಮ್ ಎಸ್ ಇಸ್ ಈಕ್ವಲ್ಸ್ ಟು 240 ವೋಲ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ವಾಟ್ ಇಸ್ ದ ಫ್ರೀಕ್ವೆನ್ಸಿ? ಇಟ್ ಈಸ್ 50 ಹರ್ಟ್ಸ್. ಇಟ್ ಈಸ್ 50 ಹರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸಪ್ಲೈ, ವಾಟ್ ಇಸ್ ಫಸ್ಟ್ ಕ್ವಶನ್, ವಾಟ್ ಇಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್? ವಾಟ್ ಇಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್? ನೋಡಿ ಇಲ್ಲಿ ಫಸ್ಟ್ ಕ್ವಶನ್, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ XL ಅಂದರೆ ಒಮೆಗಾ ಎಲ್, ವಿಚ್ ಇಸ್ ನಥಿಂಗ್ ಬಟ್ 2πf ಇಂಟು ಎಲ್. ಓಕೆ, 2 ಇಂಟು ಪೈ ಅಂತಂದರೆ 3.14, ಎಫ್ ಅಂತಂದರೆ 50 ಇಂಟು ಎಲ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 0.5 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ XL ಅನ್ನೋದು ನಿಮಗೆ ಎಷ್ಟು ಬರುತ್ತೆ? ಸೊ ಮಲ್ಟಿಪ್ಲೈ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. 2 ಇಂಟು 3.14 ಇಂಟು 50 ಇಂಟು 0.5 0.5 ಇಂಟು 50 ಅಂತಂದರೆ ನಿಮಗೆ 25 ಅಂತ ನಿಮಗೆ ಬರುತ್ತೆ. ಸೊ ಇದೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ದಾಗ ನೋಡಿ ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿ ನಿಮಗೆ 25 ಇಂಟು 50 ಇಂಟು 3 ಅಂತಂದರೆ 150 ಆಗುತ್ತೆ. ಸೊ ಇನ್ನು ನೀವು ಕರೆಕ್ಟಾಗಿ ಮಾಡಿದ್ದಾಗ 157 ಓಮ್ ಅಂತ ಬರುತ್ತೆ. 157 ಓಮ್. ಸೊ ಕ್ಯಾಲ್ಕುಲೇಟ್ ಮಾಡಿ, ಯೂಸಿಂಗ್ ಕ್ಯಾಲ್ಕುಲೇಟರ್ಸ್ ತಗೊಂಡು ಸಾಲ್ವ್ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಬರುತ್ತೆ. ಸೆಕೆಂಡ್ ಕ್ವಶನ್ ನೋಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು, ವಾಟ್ ಈಸ್ ದ ಇಂಪಿಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಇಂಪಿಡೆನ್ಸ್? ಇಂಪಿಡೆನ್ಸ್ ಫಾರ್ಮುಲೆ ನಿಮಗೆ ನೋಡಿ, ಎಲ್ಲಿದೆ ಆರ್ ಇದೆ ಅಂದರೆ LR ಸರ್ಕ್ಯೂಟ್ ಅಲ್ವಾ. ಸೊ ಇಂಪಿಡೆನ್ಸಲ್ಲಿ ನಿಮಗೆ ಬರೋದೇನಿಲ್ಲಿ √R² ಪ್ಲಸ್ XL² ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. ಇಲ್ಲಿ Z ಬಿಕಮ್ಸ್ ಈಕ್ವಲ್ಸ್ ಟು √ ವಾಟ್ ಈಸ್ ಕ್ಯಾಪಿಲರ್ ವ್ಯಾಲ್ಯೂ ಹಿಯರ್? 100 ಓಮ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ 100² ಪ್ಲಸ್ 157 ಹೋಲ್ ಸ್ಕ್ವೇರ್. ಇದು ನೀವು ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದರೆ, ಸೊ ಥಿಂಕ್ ಮಾಡಿ, ಇಲ್ಲಿ ಸಿಂಪ್ಲಿಫೈ ಮಾಡಿ ನಿಮಗೆ 186.1 ಸಮಥಿಂಗ್ ಏನೋ ಬರುತ್ತೆ, ಇಲ್ಲ 186 ಓಮ್ ಅಂತ ತಗೊಳ್ಳಿ. ಓಕೆನಾ? ನಾವು ಸಿ ಹಿಯರ್, ವಾಟ್ ಇಸ್ ಥರ್ಡ್ ಕ್ವಶನ್ ಹಿಯರ್, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ಕರೆಂಟ್ ಐ ಅನ್ನೋದು ಯಾವತ್ತೇ ಆಗಲಿ ಏನಾಗಿರುತ್ತೆ ಇಲ್ಲಿ, ಐ ಬಿಕಮ್ಸ್ ಈಕ್ವಲ್ಸ್ ಟು V/Z ಅಲ್ವಾ, ಫಾರ್ಮುಲಾ ಓಮ್ಸ್ ಲಾ ಪ್ರಕಾರ. ಸೊ ವಿ ಅಂದರೆ 240, Z ಅಂತಂದಿದ್ದಾಗ 186 ಅಂತ ತಗೊಳ್ಳೋಣ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ನಿಮಗೆ 1.3 ಆಂಪಿಯರ್ ಅಂತ ಬರಬೇಕು. ಸೊ ಪ್ಲೀಸ್ ಚೆಕ್ ಮಾಡಿ, ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ ನಾನಿಲ್ಲಿ 1.3 ಆಂಪಿಯರ್. ಕ್ಯಾಲ್ಕುಲೇಟ್ ತೊಗೊಂಡು ಯೂಸ್ ಮಾಡಿ. ಸೀದಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, the slits are separated by 0.28 mm. ಸ್ಲಿಟ್ ಸಪರೇಷನ್ ಯಾವತ್ತೇ ಆಗಲಿ ಸ್ಮಾಲ್ ಡಿ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ 0.28 ಮಿಲಿಮೀಟರ್ ಅಂದರೆ ಫಸ್ಟ್ ಕನ್ವರ್ಷನ್ ವೆರಿ ಇಂಪಾರ್ಟೆಂಟ್. ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬರುತ್ತೆ. ಅಂಡ್ ದ ಸ್ಕ್ರೀನ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ ಕ್ಯಾಪಿಟಲ್ ಡಿ ಅಂತ ತಗೊಂಡ್ರೆ 1.4 ಮೀಟರ್ ಅಂತ ಬರುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂಡ್ ಫೋರ್ತ್ ಬ್ರೈಟ್ ಫ್ರಿಂಜ್ ಅಂದರೆ ನಂಬರ್ ಆಫ್ ದ ಬ್ರೈಟ್ ಫ್ರಿಂಜ್ ಈಸ್ 4 ಈಸ್ ಮೆಜರ್ಡ್ ಟು ಬಿ yn becomes equals to 1.2 ಸೆಂಟಿಮೀಟರ್ ಅಂದರೆ 1.2 ಇಂಟು 10⁻⁻² ಮೀಟರ್ ಅಂತ ಬರಿಬಹುದು. ಸೊ ವಾಟ್ ಈಸ್ ದ ವೇವ್ ಲೆಂತ್? ಸೊ ನೋಡಿ ಹೇಗೆ ಮಾಡ್ಬೋದು ಅಂತ ಒಂದ್ಸರಿ ಚೆಕ್ ಮಾಡಿ. ನಮಗೆ ಗೊತ್ತಿದೆ ಏನಂತ ಅಂದಾಗ, ಫಾರ್ nth ಬ್ರೈಟ್ ಫ್ರಿಂಜ್ ವ್ಯಾಲ್ಯೂ ಏನಾಗಿರುತ್ತೆ ನಿಮ್ಗೆ ಇಲ್ಲಿ, yn is equals to n into lambda into capital D by small d ಅಂತ ಬರೀಬಹುದು. therefore we can say that yn ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ, yn ವ್ಯಾಲ್ಯೂ ನಿಮಗೆ 1.2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ.
1.2 into 10 power minus 2 becomes equals to n. What is n value? It is 4 alva. 4 into lambda find out ಮಾಡಬೇಕು. ಕ್ಯಾಪಿಟಲ್ ಡಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು 1.4 ಮೀಟರ್ ಅಲ್ವಾ? 1.4 ಡಿವೈಡ್ ಬೈ ವಾಟ್ ಈಸ್ ಸ್ಮಾಲ್ ಡಿ ವ್ಯಾಲ್ಯೂ ಹಿಯರ್? ಸ್ಮಾಲ್ ಡಿ ಇಸ್ 0.28 into 10 power minus 3 meter. 0.28 into 10 power minus 3. ಗೊತ್ತಾಯ್ತಾ? ಇವಾಗ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡೋಣ. ಇಲ್ಲಿ ನೋಡಿ 2 ಬರಬೇಕು ಆ್ಯಕ್ಚುಲಿ ಇದು ನಿಮಗೆ, ಆದರೆ ನಿಮಗೆ 1.4 ಅಂತಂದರೆ ನಿಮಗೆ 0.2 ಟೈಮ್ಸ್ ಅಂತ ಬರುತ್ತೆ. 0.2 ಅನ್ನೋದು ನಿಮಗೆ 20 times 4 ಹೋಗುತ್ತೆ. ಇದು ರೈಟ್. ದೇರ್ ಫೋರ್ ಲ್ಯಾಂಬ್ಡಾ ಅನ್ನೋದು ಹೆಂಗತ್ತೆ ನೋಡಿ ಇಲ್ಲಿ 1.2 into 10 power minus 2 into 10 power minus 3. ಈ 10 power minus 3 ಆ ಕಡೆ ಕಲಿಸ್ತಾ ಇದ್ದೀನಿ. ಡಿವೈಡ್ ಬೈ 20 ಅಂತ ಬರಿಬೋದು. ಸೊ ಇಲ್ಲಿ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. 2 10 times 2 0.6 times ಅಂತ ಬರುತ್ತೆ. ದೇರ್ ಫೋರ್ ಏನು ಬರುತ್ತೆ ನೋಡಿ ಇಲ್ಲಿ? ಲ್ಯಾಂಬ್ಡಾ ಬಿಕಮ್ಸ್ ಈಕ್ವಲ್ಸ್ ಟು 0.6 ಇಂಟು 10 to the power ಆಫ್, ಇಲ್ಲಿ 1 ಇರುತ್ತೆ, ಮೇಲೆ ಹೋದರೆ 10 power minus 2 minus 3 minus 1 ಅಂದರೆ -6 ಬರುತ್ತೆ. ವಿಚ್ ಈಸ್ ಈಕ್ವಲ್ಸ್ ಟು 600 ನ್ಯಾನೋಮೀಟರ್ ಆಗುತ್ತೆ. ಇಲ್ಲಿ ಕನ್ಫ್ಯೂಷನ್ ಇದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. 600 ಇಂಟು 10 to the power ಆಫ್ -9 ಮೀಟರ್ ಅಂತ ಬರುತ್ತೆ. ಇಲ್ಲ ನಮಗೆ ಆಂಗ್ಸ್ಟ್ರಮಲ್ಲಿ ಬೇಕು ಅಂತಂದರೆ ನಮಗೆ 6000 ಇಂಟು 10 power -10 ಮೀಟರ್ ವಿಚ್ ಈಸ್ ನಥಿಂಗ್ ಬಟ್ 6000 ಆಂಗ್ಸ್ಟ್ರಮ್ ಅಂತ ಬರುತ್ತೆ. ಈಸ್ ದ ವೇವ್ ಲೆಂತ್ ಆಫ್ ದ ಲೈಟ್ ಯೂಸ್ಡ್. ಗೊತ್ತಾಯ್ತಲ್ವಾ? ಒಂದ್ಸರಿ ಚೆಕ್ ಮಾಡಿ, ಎಷ್ಟು ಈಸಿ ಆಗಿದೆ ನೋಡಿ. ಒಂದು ಪೇಪರ್ ಇದು ನಿಮಗೆ ಗೊತ್ತಾಗುತ್ತೆ. ಲೈಕ್ ದ್ಯಾಟ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಪ್ರಾಬ್ಲಮ್ಸ್. ಇನ್ನೂ ಕೆಲವು ಪೇಪರ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದನ್ನೆಲ್ಲ ನಿಮಗೆ ಯೂಸ್ ಆಗಬೇಕು ಅಂತ ಮಾಡ್ತಾ ಇದ್ದೀವಿ. ಹಾಗಾಗಿ ಡೆಫಿನೆಟಾಗಿ ಯೂಸ್ ಮಾಡಿಕೊಂಡು ವರ್ಕೌಟ್ ಮಾಡಿ. ಯು ವಿಲ್ ಗೆಟ್ ಎ ವೆರಿ ಗುಡ್ ಮಾರ್ಕ್ಸ್. ಆಲ್ ದ ಬೆಸ್ಟ್. ಕೀಪ್ ವರ್ಕಿಂಗ್. ಥ್ಯಾಂಕ್ ಯು.